ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಮೈಸೂರಿಂದ. ಏನು ಗೊತ್ತಾ ಗೈಸ್, ಮಳೆ ಬೇಜಾರು ಬಂದೋಗ್ಬಿಟ್ಟಿದೆ. ಈ ಮಳೆ 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 ಏನೂ ಮಾಡೋಕ್ಕಾಗಲ್ಲ. ಮಳೆ ಇದ್ದರೆ ಬೆಳೆ. ಬಟ್ ನಮ್ಮ KRS ಡ್ಯಾಮ್ ಕಟ್ಟಿದಾಗಿಂದ ಇದೇ ಪ್ರಪ್ರಥಮ ಬಾರಿಗೆ ಜೂನಲ್ಲಿ ಫುಲ್ ಕಟ್ಟೆ ತುಂಬಿರೋದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ನಮ್ಮ CM DK ಶಿವಕುಮಾರ್ ಸರ್ ಎಲ್ಲ ಬಂದು ಬಾಗಿನ ಕೂಡ ಅರ್ಪಿಸಿ ಕಾವೇರಮ್ಮಂಗೆ ಒಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಗಿನ್ನಿಸ್ ರೆಕಾರ್ಡ್ ಆಗಿದೆ ನಮ್ಮ ಕನ್ನಂಬಾಡಿ ಕಟ್ಟೆ. ಅದಿರಲಿ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ, ಇದು ಗುರುವಾರದ ವ್ಲಾಗ್. ಗುರುವಾರ ಅಂದರೆ ಗೊತ್ತು, ಬರೀ ವಾರ ಪೂಜೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಫ್ರೈಡ್ ರೈಸ್ ಮಾಡಿದ್ದೆ, ವೆಜ್ ಫ್ರೈಡ್ ರೈಸ್. ತಣ್ಣಗಾಗ್ಬಿಟ್ಟಿದೆ, ಎಲ್ಲರದ್ದು ತಿಂಡಿ ಆಯಿತು. ನಾನು ಸ್ವಲ್ಪ ಸ್ಟೀಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ ತಿಂಡಿ ತಿನ್ನೋಕ್ಕೆ ಅಂತ. ಬೆಳಗ್ಗೆಯಿಂದ ಒಂದು ಲೋಟ ನೀರು ಕುಡ್ದಿದ್ದು, ಬಿಸಿನೀರು ಬಿಟ್ಟರೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸ್ವಲ್ಪ ಬಿಸಿಲಿತ್ತು ನೆನ್ನೆ. ಸ್ಯಾರೀಸ್ ಎಲ್ಲ ತೆಗೆದು, ರೇಷ್ಮೆ ಸ್ಯಾರೀಸ್ ಎಲ್ಲನೂ ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸಿ ಎತ್ತಿಡೋಣ ಅಂತ. ಅಚಾನಕ್ಕಾಗಿ ನೆನೆ ಮಧ್ಯಾಹ್ನದಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸಖತ್ತು ಮಳೆ ಥಂಡಿ. ಸೊ ಹಾಗಾಗಿ ಎತ್ಕೊಂಡ್ಬಂದ್ಬಿಟ್ಟೆ, ಸೀರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ. ಏನಾಯಿತು ಗೊತ್ತಾ, ನೆನ್ನೆ ಗೋಧಿ ದೋಸೆ ಮಾಡಿದ್ದೆ. ನೆನ್ನೆ ಬೆಳಗ್ಗೆ ತರಕಾರಿ ಸಾಗು ಮಾಡಿದ್ದೆ. ಮಧ್ಯಾಹ್ನ ಮೊಳಕೆ ಕಾಳಿನ ಸಾಂಬಾರು, ಬಿಸಿ ಮುದ್ದೆ ಮಾಡಿದ್ದೆ. ರಾತ್ರಿಗೆ ಅದೇ ಹಿಟ್ಟಿತ್ತಲ್ವ, ಸೊ ಅದಕ್ಕೆ ರಾಗಿ ಹಿಟ್ಟು ಹಾಕಿ ಅದೇ ಸಾಗು ಬಿಸಿ ಮಾಡಿ ರಾಗಿ ದೋಸೆ ಮಾಡಿದ್ದೆ. ನೆನ್ನೆ ಎಲ್ಲ ಫುಲ್ ರೊಟ್ಟಿ ದೋಸೆ ಬುಧವಾರ. ಇವತ್ತು ಗುರುವಾರ ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿ, ವೆಜ್ ಫ್ರೈಡ್ ರೈಸು. ಸತೀಶ್ ಮುಖ ನೋಡಬೇಕಿತ್ತು ನೀವು ಗಾಯ್ಸ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಉಮ್ಮನ್ಕೊಂಡು ಮೂತಿ ಎಲ್ಲ ಸಿಂಡ್ರಿಸ್ಕೊಳಂಗೆ ಅನ್ಕೊಂಡಿದ್ರು. ಬೇಜಾರು ಮಾಡ್ಕೊಂಡಿದ್ದಾರೆ ಚಪಾತಿ ಮಾಡಿಲ್ಲ ಅಂತ. ನಿನ್ನೆ ಬೆಳಗ್ಗೆನೂ ರೊಟ್ಟಿ, ರಾತ್ರಿನೂ ರೊಟ್ಟಿ, ಮಧ್ಯಾಹ್ನ ಮುದ್ದೆ. ಯಪ್ಪ ಏನು ಮನುಷ್ಯನ ನಾನು. ಏನು ಕೆಲಸ ಮಾಡಿ ಏನಾಗಬೇಕು ನಾನು. ಇವತ್ತು ಗುರುವಾರ, ವಾರ ಪೂಜೆ, ನಾಳೆ ಆಷಾಢ ಶುಕ್ರವಾರ. ಸೊ ಬೇಗ ಆಗುತ್ತೆ ಅಂತ ಫ್ರೈಡ್ ರೈಸ್ ಮಾಡಿದ್ರೆ, ರೈಸ್ ಮಾಡಿಬಿಟ್ಟವಳೆ ಅಂದ್ಬಿಟ್ಟು ಅನ್ಕೊಂಡು ಊದ್ಕೊಂಡವ್ರೆ. ಮಾತಾಡಿಸ್ಲಿಲ್ಲ. ಬೇಡ ಬಿಡಿ, ಮಾತಾಡ್ಸೋದು ಬೇಡ. ಇಷ್ಟು ತಿಂದು ಹಾಲು ಕೊಡೋದು ಹೋಗಿದ್ದಾರೆ. ಸೊ ನೇರಳೆ ಹಣ್ಣು ಉಪ್ಪು ನೀರು ಹಾಕಿ ನೆನೆ ಹಾಕಿದ್ದೀನಿ, ತಿನ್ನಬೇಕು. ನೇರಳೆ ಹಣ್ಣು ಸೀಸನಲ್ಲಿ ಏನೇನು ಸಿಗುತ್ತೆ ಎಲ್ಲ ಜೈ ಅಂತ ತಿನ್ನಿ. ಹೆಲ್ತ್ ನೋಡ್ಕೊಳ್ಳಿ, ಹೆಲ್ತ್ ಈಸ್ ಅ ವೆಲ್ತ್. ಒಂದು ದಿವಸ ತಿಂದ್ರೆ ರೈಸು ಬೆಳಗ್ಗೆ ಏನು ಆಗಲ್ಲ ಗೈಸ್, ಅಲ್ವಾ? ಸೊ ಇವ್ರಿಗೆ ಬುದ್ಧಿ ಇಲ್ಲ. ಒಂದು ಮೂಟೆ ಮಾವಿನ ಸೊಪ್ಪು ಕೊಟ್ಟಿದ್ದಾರೆ. ವಾರಡ್ ಅಂಕಲ್ ಅಂದರೆ ನಾನು ವಾಕ್ ಹೋಗ್ತೀನಲ್ಲ, ಅಲ್ಲಿ ಹಾಸ್ಟೆಲ್ ಇದೆ. ಅವರು ನನಗೆ ಮಾವಿನ ಸೊಪ್ಪು, ಅವ್ರದ್ದೇ ಮಾವಿನ ಮರದಿಂದ ನಾನು ಕೇಳಿದೆ, ಮಾವಿನ ಸೊಪ್ಪು ಇದ್ದರೆ ಕೊಡ್ತೀರಾ ಸರ್ ಅಂತ. ವಾಕ್ ಹೋಗಿದ್ನಲ್ಲ ಬೆಳಗ್ಗೆ, ಆವಾಗ ಕೊಟ್ಟರು, ಇಸ್ಕೊಂಬಂದೆ. ಸೊ ಗೈಸ್, ಸ್ವಲ್ಪ ತಿಂಡಿ ತಿಂತೀನಿ. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನು ಆಯಿತು, ಏನೇನು ಮಾಡ್ತಾಯಿದ್ದೆ, ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ, ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ. 9:15 ಟೈಮು. ಹೊಟ್ಟೆ ಹಸುತ್ತಾ ಇದೆ. ಫಸ್ಟು ಒಂದು ಚೊಂಬು ನೀರು ಕುಡಿದ್ಬಿಟ್ಟು, ಹಾಲು ಕುಡ್ದಿದ್ದು ಲೋಟ ಎಲ್ಲ ಸಿಂಕಲ್ಲಿ ಹಾಗೆ ಹೊಟ್ಟೋಗಿದ್ದಾರೆ. ಸೊ ಇದಕ್ಕೆಲ್ಲ ಈಗ ಫ್ಲವರ್ ಹಾಕಿ ರೆಡಿ ಮಾಡ್ಕೋಬೇಕು. ಬನ್ನಿ, ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಎಲ್ಲೂ ಹೋಗಬೇಡಿ. ತಿಂಡಿ ತಿನ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಬುಧವಾರ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಫಸ್ಟ್ ಬ್ಲೌಸ್ಗಳೆಲ್ಲ ತೊಗೊಂಡೋಗಿ ಮೇಲ್ಗಡೆ ಲಾಸ್ಟ್ ಫ್ಲೋರಲ್ಲಿ ಒಣೆ ಹಾಕಿದ್ದೆ, ಗಾಳಿಗೆ ಸ್ವಲ್ಪ ಡ್ರೈ ಆಗಲಿ ಅಂತ. ಇದೆಲ್ಲ ರೇಷ್ಮೆ ಸ್ಯಾರಿ ಬ್ಲೌಸ್ಗಳು 3 ಬ್ಯಾಗ್ ಆಗಿದೆ. ಬ್ಲೌಸ್ಗಳೇ 3 ಬ್ಯಾಗ್ ಆಗಿದೆ. ಸ್ವಲ್ಪ ಸೀರೆಗಳು, ಇನ್ನು ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ವಾಶ್ ಮಾಡ್ತೀನಿ. ಬಟ್ ರೇಷ್ಮೆ ಸ್ಯಾರಿಗಳನ್ನ ತುಂಬ ಬಿಸಿಲಿದ್ದಾಗ ಈ ರೀತಿ ಒಣಗಿಸ್ಕೊಂಡು ಎತ್ತಿಟ್ಕೊಂಡು ಮಡಚ್ಕೊಂಡು ಜಿಪ್ ಇರೋ ಎನ್ವೆಲಪ್ ಹಾಕಿ ಬ್ಯಾಗಿಗೆ ಹಾಕಿ ಜಿಪ್ ಹಾಕಿ ಇಟ್ಬಿಡ್ತೀನಿ. ಇನ್ನೇನೋ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಕ್ಲೀನಿಂಗ್ ಎಲ್ಲ ಕೆಲಸ ಒಬ್ಬಳೇ ಮಾಡ್ಕೊಳ್ಳೋಕ್ಕೆ ತುಂಬ ರಿಸ್ಕ್ ಆಗುತ್ತೆ. ಎಲ್ಲನೂ ಒಟ್ಟಿಗೆ ಗುಡ್ಡೆ ಹಾಕ್ಕೊಂಡು ನಾನು ಮಾಡ್ಕೊಳ್ಳೋದಿಲ್ಲ. ನನಗೆ ಯಾವಾಗ ಫ್ರೀ ಇರುತ್ತೋ, ನನಗೆ ಯಾವಾಗ ಆಗುತ್ತೋ ಆವಾಗ ಸ್ವಲ್ಪ ಈ ರೀತಿ ಮಾಡ್ಕೋತೀನಿ. ಆಷಾಢ ನೋಡ್ತಾ ಮುಗ್ದೋಗುತ್ತೆ 1 ತಿಂಗಳು. ಆಷಾಢ ಮುಗ್ದಿದ ತಕ್ಷಣ ನೆಕ್ಸ್ಟ್ ಶ್ರಾವಣನೇ. ಸೊ ಒಂದಾಮೇಲೆ ಒಂದು ಹಬ್ಬಗಳು ಇನ್ನು ಸ್ಟಾರ್ಟ್ ಆಗಿಬಿಡುತ್ತೆ. ಜೊತೆಗೆ ಮಕ್ಕಳು,
ಟೆಸ್ಟ್ಗಳು ಕೂಡ ಕಮೆಂಟ್ಸ್ ಆಗಿದೆ. ಅವ್ರನ್ನೂ ನೋಡ್ಕೋಬೇಕು, ಕೆಲಸನೂ ಮಾಡ್ಕೋಬೇಕು. ನನಗೆ ಯಾವಾಗಲೂ ಒಂದ್ಸಲಿ ಗುಡ್ಡೆ ಹಾಕ್ಕೊಂಡು ಮಾಡ್ಕೊಳ್ಳೋಕ್ಕೆ ನಿಜಕ್ಕೂ ಇಷ್ಟ ಆಗೋದಿಲ್ಲ. ಅಲ್ಲಿಂದಲ್ಲೇ ಸ್ವಲ್ಪ ನನ್ನ ಕೈಲಿ ಆದಂಗೆ ನಾನು ಮಾಡ್ಕೊತಾ ಇರ್ತೀನಿ. ಫಸ್ಟು ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ಕೆಳಗಡೆದೆಲ್ಲ ಆರಾಮ್ಸೆ ಮಾಡ್ಕೊಬೋದು. ಫಸ್ಟು ಬಟ್ಟೆ ಕೆಲಸ ಮುಗಿಬೇಕು ಅಂದರೆ ಬಿಸಿಲಿರಬೇಕು. ಅದಕ್ಕೋಸ್ಕರ ಫಸ್ಟು ರೇಷ್ಮೆ ಸ್ಯಾರಿಗಳು ವರ್ಷಕ್ಕೆ ಒಂದ್ಸಲಿ ಈ ರೀತಿ ನಾನು ಎಲ್ಲ ಡೀಪಾಗಿ ತೆಗೆದು ಕ್ಲೀನ್ ಮಾಡೋ ಅಂಥದ್ದು. ಬ್ಲೌಸ್ಗಳನ್ನ ಹಂಗೆ ಜಿಪ್ ಹಾಕಿ ಕವರಲ್ಲಿ ಇಟ್ಬಿಟ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಕಬೋರ್ಡ್ಗಳಲ್ಲಿ. ಸೊ ಹಾಗಾಗಿ ವರ್ಷಕ್ಕೊಂದ್ಸಲ ತೆಗೆದು ಈ ರೀತಿ ಗಾಳಿಗೆ ಹಾಕಿ ಎತ್ತಿಡ್ತೀನಿ. ಸತೀಶ್ ಅಂತೂ ನೋಡಿದ್ರೆ ಪ್ರಳಯ ಮಾಡಿಬಿಡ್ತಾರೆ. ಎಷ್ಟು ಬಟ್ಟೆ ಇದೆ ನಿನ್ನ ಹತ್ರ, ಎಷ್ಟು ಸೀರೆ ಇದೆ, ಮತ್ತೆ ಸೀರೆ ಬಟ್ಟೆ ಅಂತೀಯ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಆಸೆ ತಪ್ಪಿದ್ದಲ್ಲ. ಆರಾಮಾಗಿ ಮನೇಲಿದ್ದೆ. ಇವತ್ತು ಮಳೆನೂ ಕೂಡ ಏನು ಬರ್ತಾ ಇರಲಿಲ್ಲ, ಬಿಸಿಲಿತ್ತು, ಗಾಳಿ ಇತ್ತು. ಸೊ ಹಾಗಾಗಿ ನೀಟಾಗಿ ಡ್ರೈ ಆಗುತ್ತೆ ಅಂತ ಹಾಕಿದ್ದು ಒಂದೇ ಉದ್ದೇಶ. ಹಾಕೋದೇನೋ ಹಾಕ್ಬೋದು, ಎತ್ತೋದು ಇಳ್ಕೋದು ಅದರ ಜಾಗಕ್ಕೆ ಅದನ್ನು ಸೇರಿಸೋದಿದೆಯಲ್ಲ ಅದು ಮಹಾನ್ ಕಷ್ಟ ಅಂತ ಹೇಳ್ಬೋದು. ಬ್ಲೌಸ್ಗಳೇ ಇಷ್ಟಿದ್ದಾವೆ, 3 ಬ್ಯಾಗ್ ಇದೆ ಬ್ಲೌಸ್ಗಳು ರೇಷ್ಮೆ ಸ್ಯಾರಿದು. ಇನ್ನು ಫ್ಯಾನ್ಸಿ ಸ್ಯಾರಿದು ಇನ್ನೂ ಒಂದು 5-6 ಬ್ಯಾಗ್ ಆಗುತ್ತೆ ಅನಿಸುತ್ತೆ. ಅದನ್ನೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ವಿಕ್ಕರ್ 20ಗೆ ಹಾಕಿ ರೈಸನ್ ಪ್ಲಸ್ ಶೈನ್ಗೆ ಹಾಕಿ ಸ್ವಲ್ಪ ಒಂಥರ ಕಂಫರ್ಟ್ ಎಲ್ಲ ಹಾಕಿ ಚೆನ್ನಾಗಿ ಅದು ಡ್ರೈ ಆಗುತ್ತೆ. ಆಮೇಲೆ ಗಾಳಿಗೆ ಹಾಕಿ ಎತ್ತಿಟ್ಕೊಂಡು ಮಡಚಿಟ್ಕೊತೀನಿ, ಈ ರೀತಿ ಮಾಡ್ತೀನಿ. ಬಟ್ ರೇಷ್ಮೆ ಸ್ಯಾರೀಸ್ ಎಲ್ಲ ಆ ರೀತಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇವಾಗ ಒಂದು 20 ಸೀರೆ ಅಷ್ಟು ಬಿಸಿಲಿಗೆ ಹಾಕಿದ್ದೆ. ಒಂದು 2-3 ಅವರ್ ಬಿಸಿಲಲ್ಲಿ ಒಣಗಿದ್ದನ್ನು ತೊಗೊಂಬಂದು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿ ಒಣಗಿತ್ತು ಇವತ್ತು. ಆ್ಯಕ್ಚುಲಿ ನಾನು ಆಗಲೇ ಹೇಳ್ದಾಗೆ ಬೆಳಿಗ್ಗೆನೇ ಹಾಕ್ಬಿಟ್ಟಿದ್ದೆ 6 ಗಂಟೆಗೆ. ಒಂದು 12 ಗಂಟೆ 12:30 ಹಂಗೆ ಎಲ್ಲ ಕುತ್ಕೊಂಡು ಮಡ್ಚ್ಕೊತಾ ಇದ್ದೀನಿ. ಇನ್ನೇನು ಕೆಲಸ ಇರಲಿಲ್ಲ ಮಧ್ಯಾಹ್ನ, ಅಡುಗೆ ಕೆಲಸ ಏನಿರಲಿಲ್ಲ, ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಅಲ್ವಾ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಬುಧವಾರ ಏನೇನಾಯಿತು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮೇಲಿನ ಮೇಲೆಲ್ಲ ಕೆಲಸ ಮಾಡ್ಕೊಳ್ಳೋಣ ಬೇಗ ಅಂತ. ಸೊ ಬಟ್ಟೆಗಳು ಕೂಡ 3 ಬ್ಯಾಗ್ ಬಟ್ಟೆ ಆಯಿತು. ಅದನ್ನು ಕೂಡ ಈ ಥರ ಜಿಪ್ ಇರೋ ಎನ್ವೆಲಪ್ ಬ್ಯಾಗ್ ಆಗಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿ, ನಮ್ಗೆ ಯಾವ್ದು ಬೇಕೋ ಅದು ನೋಡಿಕೊಂಡು ತೊಗೊಳಕ್ಕಾಗುತ್ತೆ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ. ಬ್ಲೌಸ್ ಬೇರೆ, ಸ್ಯಾರಿ ಬೇರೆ ಎಲ್ಲ ಒಳಗಡೆ ಹಾಕ್ಬಿಟ್ಟು ಎತ್ತಿಟ್ಬಿಡ್ತಾ ಇದ್ದೆ. ಬಟ್ ಇವಾಗ ಬ್ಲೌಸೇ ಸಪ್ರೇಟು, ಸ್ಯಾರಿನೇ ಸಪ್ರೇಟು ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಇನ್ನೂ ತುಂಬ ಕೆಲಸಗಳಿತ್ತು ನೋಡಿ. ಆವಾಗಲೇ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಮೈಸೂರಲ್ಲಂತೂ ಬಿಡ್ತಾಯಿಲ್ಲ, ಹನಿ. ಬಟ್ಟೆ ಎತ್ಕೊಂಡ್ಬಂದಿದ್ದೆ, ಒಳ್ಳೇದಾಯಿತು. ಸಡನ್ನಾಗಿ ಮಳೆ ಬಂದುಬಿಡ್ತು. ಸ್ವಲ್ಪ ಏನೋ ಸೌಂಡ್ ಆಯ್ತಲ್ಲ ಅಂತ ಈಚೆ ನೋಡೋಕೆ ಹೋಗಿದ್ದೆ. ಇದಿಷ್ಟು ಬುಧವಾರ. ಮತ್ತೆ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಸ್ ಯೂಶ್ವಲ್ ಗುರುವಾರ ಬೆಳಿಗ್ಗೆ ಎದ್ದು 3 ಗಂಟೆಗೆ ಬಾಗಿಲು ತೊಳೆದು ರಂಗೋಲೆ ಹಾಕಿ ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಅಂಕಲ್ನ ನಾನು ಮಾವಿನ ಸೊಪ್ಪು ಕಿತ್ಕೊಂಬನ್ನಿ ಅಂಕಲ್ ಅಂತ ಹಿಂದಿನ ದಿನವೇ ಹೇಳಿದ್ದೆ. ಅವ್ರದ್ದು ಮರ ಇದೆ, ಅವರು ಕೂಡ ಕಿತ್ಕೊಂಬಂದು ಕೊಟ್ಟರು. ವಾರ್ಡ ಅಂಕಲ್, ಹಾಸ್ಟೆಲ್ ಅವರು. ನನ್ನ ಮಗ ಸೈಕಲಲ್ಲಿ ಹಿಡ್ಕೊಂಡು ಹೋಗ್ತೀನಿ ಕೊಡುಮ್ಮ ಅಂತ ಹೇಳಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನನ್ನ ಜೊತೆಗೆ ನನ್ನ ಮಕ್ಕಳು ಕೂಡ ವಾಕ್ ಬರ್ತಾರೆ. ನಿಮ್ಮೆಲ್ರಿಗೂ ಗೊತ್ತು, ನಾವು ಫಾಸ್ಟು ನೀ ಫಾಸ್ಟು ಅಂತ ರನ್ನಿಂಗ್ ರೇಸ್ ಹೋಗ್ತಾ ಇದ್ದಾರೆ ಇಬ್ಬರು ಕೂಡ. ಮನೆಗೆ ಬಂದ ತಕ್ಷಣ ಹಾಲು ಕಾಯಿಸಿ, ಕಾಫಿ ಮಾಡಿ, ಗಂಜಿ ಮಾಡಿ, ಇವತ್ತು ಬ್ರೇಕ್ಫಾಸ್ಟ್ಗೆ ಗುರುವಾರ ಆಗಿರೋದ್ರಿಂದ ಬೇಗ ಆಗೋಂಥದ್ದು ಏನಾದರೂ ಮಾಡೋಣ ಅಂತ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ರೈಸ್ ಎಲ್ಲ ಮಾಡಿ ಇಟ್ಕೊಂಡು, ವೆಜ್ ಫ್ರೈಡ್ ರೈಸ್ ರೆಸಿಪಿ ಸುಮಾರು ಸಲ ಶೇರ್ ಮಾಡಿದ್ದೀನಿ. ನಾನು ಹಳೆಯ ವ್ಲಾಗ್ಗಳೆಲ್ಲ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ವೆಜ್ ಫ್ರೈಡ್ ರೈಸ್ ರೆಸಿಪಿ ಸಿಗುತ್ತೆ. ಎಲ್ಲ ಮಾಡೋ ರೀತಿಯೇ ನಾನು ಮಾಡಿರೋದು. ಕ್ಯಾಪ್ಸಿಕಮ್ ಮತ್ತು ಕೋಸು, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸೋಯಾ ಸಾಸ್, ವೆನಿಗರ್, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಈ ಥರ ಚಾಟ್ ಮಸಾಲ ಹಾಕಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಹೋಟೆಲಲ್ಲಿ ತಿಂತಾರಲ್ಲ, ಹೊರಗಡೆ ಸ್ಟ್ರೀಟ್ ಫುಡ್ಡಲ್ಲೆಲ್ಲ ಸಿಗುತ್ತಲ್ಲ ಆ ರೀತಿ ಸಿಗುತ್ತೆ. ಸೋಯಾ ಸಾಸ್, ವೆನಿಗರ್ ಹಾಕಿ ಮಾಡಿ ಈ ಗೊಜ್ಜೆಲ್ಲ ಕ್ರಂಚಿಯಾಗಿ ಆದಮೇಲೆ ರೈಸ್ನ ಮಿಕ್ಸ್ ಮಾಡಿದ್ರೆ ಬಿಸಿ ಆಗಿರೋಂಥ ವೆಜ್ ಫ್ರೈಡ್ ರೈಸ್ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಡಾಬಾ ಸ್ಟೈಲ್ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನಾನು ಈ ಥರದ್ದೆಲ್ಲ ಮಾಡಿದಾಗ 2-3 ವೆರೈಟಿ ಬೇರೆ ಮಾಡ್ತಿದ್ದೆ. ಬಟ್ ಇವತ್ತೇನೂ ಮಾಡಲಿಲ್ಲ. ಕಾರಣ ನನ್ನ ಮಗನಿಗೆ ಟ್ಯೂಷನ್ಗೆ ಲೇಟ್ ಆಗಿಬಿಟ್ಟಿತ್ತು. ಆಗಲೇ 6 ಗಂಟೆ. ಕನ್ನಡ ಅರ್ಥ ಆಯ್ತಾ? ಇಂಗ್ಲೀಷು ಬ್ರಿಂಗ್ ಟೆಕ್ಸ್ಟ್ ಬುಕ್. ಇನ್ನೂ 10 ನಿಮಿಷ ಇದೆ, ಕುತ್ಕೊಂಡು ಓದಬೇಕು. ವೆಜ್ ಫ್ರೈಡ್ ರೈಸ್ ಯಮ್ಮಿ ಬಿಸಿ ಸೂಪರ್ ಟೇಸ್ಟಿ ವೆಜ್ ಫ್ರೈಡ್ ರೈಸ್ ಇಸ್ ರೆಡಿ.
ನಾಳೆ 2ನೇ ಆಷಾಢ ಶುಕ್ರವಾರ ಪ್ರಯುಕ್ತ ಇವತ್ತು ದೇವ್ರ ಮನೆಯಲ್ಲಿ ಸಿಂಪಲ್ಲಾಗಿ ರಾಘವೇಂದ್ರ ಸ್ವಾಮಿಗೆ ಮಾತ್ರ ಹೂ ಎಲ್ಲ ಹಾಕಿ ಪೂಜೆ ಮಾಡಿದಂಥದ್ದು ಮನೆಯಲ್ಲಿ. ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಪೂಜೆ ಮಾಡಿಲ್ಲ ಅಂದರೂ ಸಮಾಧಾನ ಆಗೋದೇ ಇಲ್ಲ. ಹಾಲಿಟ್ಟು ಹಣ್ಣಿಟ್ಟು ದಾಸವಾಳ ಹೂವು ಎಲ್ಲ ಹಾಕಿ ಮನೇಲಿ ಪೂಜೆ ಮಾಡಿದೆ. ಬೇಗ ಎಲ್ಲ ಕೆಲಸ ಮುಗ್ದಿದ್ರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಕೊ. FA1 ಕಂಡಕ್ಟ್ ಆಗಿದೆ ಸ್ಕೂಲ್ಗಳಲ್ಲಿ. ಸೊ ಅವಳು ಕೂಡ ಶೂಸು ಸಾಕ್ಸ್ ಎಲ್ಲ ಹಾಕೋತಾ ಇದ್ಲು. ಇವನಂತೂ ಈ ನಡುವೆ ಟ್ಯೂಷನ್ಗೆ ಹೋಗಿಲ್ವಾ ಮಮ್ಮಿ, ಅಲ್ಲೂ ಓದಬೇಕು ಇಲ್ಲೂ ಓದಬೇಕು ಮಮ್ಮಿ ಅಂತ ಬೇಜಾರು ಮಾಡ್ಕೋತಾನೆ. ಅವ್ರಿಗೂ ಕೂಡ ಟೈಮ್ ಇರೋದಿಲ್ಲ. ಸಿಕ್ಕೋದು ಒಂದು 5-10 ನಿಮಿಷ ರೋಡಲ್ಲಿ ಹೋಗಿ ಕುಣಿತಾರೆ, ಕಿರ್ಚುತ್ತಾರೆ. ಮಕ್ಕಳೇ ಹಾಗೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಕೊ ಅಂತ ಹೇಳಿ ಓದ್ತಾ ಇದ್ದೆ. ಅವರೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ವ್ಯಾನ್ ಕೂಡ ಬಂದು ಕರ್ಕೊಂಡು ಹೋದ್ಮೇಲೆ ನಾನು ಕೂಡ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬರೋಣ ಅಂತ ಬಂದೆ. ಇನ್ನೂ ತುಂಬ ಕೆಲಸ ಇತ್ತು. ಮಾವಿನ ಸೊಪ್ಪು ತೋರಣ ಮಾಡಬೇಕಿತ್ತು. ಸತೀಶ್ಗೆ ತಿಂಡಿ ಹಾಕ್ಕೊಡೋಕ್ಕೆ ಅಂತ ಹೋದೆ. ಬೆಳಗ್ಗೆ ಬೇಜಾರು ಮಾಡಿದ್ರು. ಯಾಕಂದರೆ ಚಪಾತಿ ಮಾಡಿಲ್ಲ ಅಂತ. ಡೈಲಿ ಚಪಾತಿ ರೊಟ್ಟಿ ಮಾಡ್ತಾನೇ ಇರ್ತೀನಿ. ನಿಮಗೂ ಗೊತ್ತು, ರೈಸ್ ಮಾಡಿದ್ದಿನ 2-3 ಮಾಡ್ತೀನಿ. ಬಟ್ ಇವತ್ತು ಒಂದೇ ಮಾಡಿದೆ. ಅದಕ್ಕೆ ತುಂಬಾ ಬೇಜಾರು ಮಾಡಿಕೊಂಡ್ರೆ ಪರವಾಗಿಲ್ಲ, ಅವ್ರ ಕೋಪ ಇಷ್ಟೊತ್ತು ನೋಡೋಣ ಅಂತ ಅಲ್ಲಿಂದ ಸಾಯಿಬಾಬಾ ಮಠಕ್ಕೂ ಬಂದೆ. ಅದು ಸ್ವಾಮಿಗೆ ಅಭಿಷೇಕ ಮಾಡ್ತಾಯಿದ್ರು. ನೋಡಲಿಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದೇ ಇಲ್ಲ ಬಾಬನ್ನ. ಅಲ್ಲೆಲ್ಲ ಮಾಡಿಸ್ಕೊಂಡು ಮಂಗಳಾರತಿ ಆಗೋಕ್ಕೆ 9:30-10 ಗಂಟೆ ಆಗುತ್ತೆ. ಸೊ ನಾನು ಕೂಡ ಕೂತ್ಕೊಂಡು ಸೆಲ್ಫಿ ಎಲ್ಲ ತೆಕ್ಕೊಂಡು ಎಲ್ಲ ಮುಗೀತಲ್ಲ, ಮನೆ ಕಡೆ ಹೋಗೋಣ ಅಂತ ಹೇಳಿ ಮನೆಗೂ ಕೂಡ ಬಂದೆ. ಸಖತ್ತಾಗಿದೆ ಗೈಸ್, ಸೂಪರಾಗಿದೆ. ಬಿಸಿ ಮಾಡಿದ್ದಕ್ಕೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಕೊಬ್ಬಾಡ್ಕೊಂಡು ಹೋದ್ರು ಸತೀಶು. ಸ್ವಲ್ಪ ತಿಂದರು. ನಾನು ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಬೇಡ ಬಿಡಿ, ತಿಂದೇ ಇದ್ರೆ ಪರವಾಗಿಲ್ಲ. ಅವರೇ ಹೊಟ್ಟೆ ಶದ್ರ ಬಂದು ತಿಂತಾರೆ, ಏನಂತೀರಾ ಅಲ್ವಾ ಗೈಸ್? ತಿಂಡಿ ಎಲ್ಲ ಆಯಿತು. ಫ್ರೈಡ್ ರೈಸ್ ಅಂತೂ ಸೂಪರಾಗಿತ್ತು. ಮಾವಿನ ಸೊಪ್ಪು ತೋರಣ ಮಾಡ್ಕೊತಾ ಇದ್ದೀನಿ. ನಾಳೆ ಆಷಾಢ ಶುಕ್ರವಾರದ ಪೂಜೆ ಪ್ರಯುಕ್ತ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚಬೇಕು, ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ಎಲ್ಲ ಇವತ್ತು ರೆಡಿ ಮಾಡಿಕೊಂಡ್ರೆ ನೋಡಿದ್ರಲ್ಲ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು, ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಫ್ರೈಡ್ ರೈಸ್ ಅಂತೂ ಸೂಪರಾಗಿತ್ತು ಗಾಯ್ಸ್, ಸುಳ್ಳಲ್ಲ, ನಿಜವಾಗ್ಲೂ ಚೆನ್ನಾಗಿತ್ತು. ಚಳಿಗಂತೂ ಸೂಪರಾಗಿತ್ತು. ಇವಾಗ ತೋರಣ ಮಾಡ್ಕೊತಾ ಇದ್ದೀನಿ, ಮಾವಿನ ಸೊಪ್ಪಿನ ತೋರಣ. ಚೆನ್ನಾಗಿದೆ ಸೊಪ್ಪು. ತುಂಬ ಥ್ಯಾಂಕ್ಸ್ ಅವ್ರಿಗೆ, ಅಂಕಲ್ಗೆ. ದೇವರು ಒಳ್ಳೇದು ಮಾಡಲಿ. ಕೇಳಿದ ತಕ್ಷಣ ನಾನು ನಿನ್ನೆ ಆ್ಯಕ್ಚುಲಿ ಕೇಳಿದ್ದೆ, ಬುಧವಾರ ಇದು ಗುರುವಾರ ಬೆಳಿಗ್ಗೆ ತಂದು ಕೊಟ್ಟಿದ್ದಾರೆ. ಸೂಪರಾಗಿದೆ. ಸೊ ಬನ್ನಿ, ಬೇಗ ತೋರಣ ಮಾಡಿ ಅಡುಗೆ ಮಾಡಬೇಕು ಗೈಸ್. ಸ್ವಲ್ಪ ಸಾಂಬಾರಿದೆ. ಸತೀಶು ಬೆಳಿಗ್ಗೆ ಮುಖಾನ ಅಂದ್ಕೊಂಡು ಹೋಗಿದ್ದಾರೆ, ಫ್ರೈಡ್ ರೈಸ್ ಮಾಡಿಬಿಟ್ಟಿದ್ದಾಳೆ ಅಂತ. ನೋಡೋಣ, ಉಪ್ಸಾರು ಏನಾದರೂ ಮಾಡ್ತೀನಿ. ಹೀಗೆ ಏನೇನೋ ಯೋಚನೆ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಕೂಡ ಮಾಡಿದೆ. ತುಂಬ ಚೆನ್ನಾಗಿದೆ ಅದ್ರ ಮೀನಿಂಗ್. ಸ್ತ್ರೀ ಬುದ್ಧಿ ಪ್ರಳಯ ಅಂತಕ್ಕಂಥ. ನಮ್ಗೆ ಅವ್ರು ಕೇಳಲಿಲ್ಲ, ಅವ್ರು ವಿಚಾರಿಸ್ಕೊಳ್ಳಿಲ್ಲ, ನಮಗೆ ಅವ್ರು ಟೇಕ್ ಕೇರ್ ಮಾಡಲಿಲ್ಲ ಅಂತ ಯಾವತ್ತೂ ತಲೆ ಕೆಡಿಸ್ಕೊಬೇಡಿ. 4 ತೋರಣ ಮಾಡಿದೆ. ಇನ್ನು 2 ಮಾಡಬೇಕು. ದೊಡ್ಡದು 1 ಮಾಡಬೇಕು, ಗೋಡೌನ್ ಬಾಗಿಲಿಗೆ, ಮತ್ತು ಆಫೀಸ್ ರೂಮ್ಗೆ 1 ಮಾಡಬೇಕು. ಏನೋ ಒಂದು ನೆನಪಾಯಿತು, ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಮತ್ತೆ ವ್ಲಾಗ್ನ ಮಾಡಿದೆ. ಪಟ್ಪಟ ಅಂತ ಕೆಲಸ ಮಾಡ್ಕೊಂಬಿಡ್ತೀನಿ. ಯಾರೂ ಇರಲ್ಲ, ತುಂಬ ಬೋರ್ ಆಗುತ್ತೆ. ಸುಮಾರು ಜನ ಕೇಳ್ತೀರಾ, ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ಲ ಬೇಜಾರಾಗಲ್ವ ಅಂತ. ಬೇಜಾರಾಗಬಾರ್ದು ಅಂತಲೇ ನಾನು ಕೆಲಸ ಮಾಡೋದು, ಗೊತ್ತಾ ನಿಮಗೆ? ಒಬ್ಬಳೇ ಇರ್ತೀನಿ, ಕೆಲಸ ಎಲ್ಲ ಮುಗ್ದೋಗುತ್ತೆ 9:30 ಅಷ್ಟರಲ್ಲೆಲ್ಲ. ಇನ್ನೇನು ಮಾಡೋದು? ಅಕ್ಕಪಕ್ಕ ಹೋಗಿ ಅವ್ರು ಹಿಂಗೆ ಇವ್ರು ಹಾಗೆ ಯಾವತ್ತೂ ಗಾಸಿಪ್ ಮಾಡ್ಕೊಂಡಂತೂ ನಿಂತ್ಕೊಳ್ಳಲ್ಲ. ಬೇರೆಯವ್ರ ಮನೆ ವಿಷಯ ಮಾತಾಡಿಕೊಂಡು ತಿಂಡಿ ಆಯಿತಾ, ಊಟ ಆಯಿತಾ, ಹಾಯ್ ಬಾಯ್ ಅಷ್ಟೇ. ಎಷ್ಟರಲ್ಲಿ ಇಟ್ಕೋಬೇಕೋ ಅಷ್ಟೇ. ನೀವು ಅಷ್ಟೇ, ದಯವಿಟ್ಟು ಯಾರನ್ನು ಮೈಗೆ ಹಾಕೋಬೇಡಿ. ಸೊ ಸುಮಾರು ಜನ ಅಂತಿರ್ತೀರ, ನೀವು ತುಂಬ ಲಕ್ಕಿ, ನೀವು ತುಂಬ ಪುಣ್ಯವಂತರು, ಹಾಗೆ ಹಿಂಗೆ ಅಂತ. ಎಂಥದೂ ಇಲ್ಲ ಗಾಯ್ಸ್, ಮಣ್ಣು ಮಸಿ ಎಂಥದೂ ಇಲ್ಲ.
ನಾನು ಓಪನಾಗಿ ಹೇಳ್ಕೊತೀನಿ, ನಾನು ನಿಮ್ಮ ಥರ ಸಾಮಾನ್ಯ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಂಥ ಹೆಣ್ಮಗು. ನನಗೂ ನೋವು, ನಲಿವು, ದುಃಖ, ಯಾತನೆ, ಹಿಂಸೆ ಎಲ್ಲನೂ ಇದೆ. ಸೊ ಏನೋ ಹೇಳಬೇಕು ಅಂದೆ. ಏನು ಗೊತ್ತಾ, ಯಾಕೆ ನಾನು ಇಷ್ಟು ಕೆಲಸಕ್ಕೆ ಇನ್ವಾಲ್ವ್ ಆಗ್ತೀನಿ, ಯಾಕೆ ನಾನು ಇಷ್ಟು ಯಾವಾಗಲೂ ಕೆಲಸ ಅಂತ ನನ್ನನ್ನು ನಾನು ತೊಡಗಿಸ್ಕೊತೀನಿ. ನಿಜಕ್ಕೂ ಬೋರ್ ಆಗುತ್ತೆ ಒಬ್ಬಳೆ. ತಿಂಡಿ ತಿಂದ್ಯಾ, ಕೇಳೋರು ಯಾರೂ ಇರಲ್ಲ, ಹೆಂಗಿದೆಯಾ, ಅಪ್ಪ ಅಮ್ಮ ಬಿಡಿ, ಅಪ್ಪ ಅಮ್ಮಂದು ರೊಟೀನ್ ಅದು. ಡೈಲಿ 1 ಸಲ 2 ಸಲ ಫೋನ್ ಮಾಡ್ತಾರೆ. ಅಪ್ಪ ಅಮ್ಮನ ಬಿಟ್ಟು ನಮಗೆ ಅಂತ ಟೈಮ್ ಕೊಡೋಕ್ಕೆ ಯಾರೂ ಇರೋಲ್ಲ, ನಮಗೆ ಅಂತ ವೆಲ್ ವಿಷರ್ಸ್, ನಮಗೆ ಅಂತ ಟೇಕ್ ಕೇರ್ ಮಾಡೋಕ್ಕೆ, ನಮ್ಮ ಬಗ್ಗೆ ಕಾಳಜಿ ತೋರ್ಸೋಕ್ಕೆ, ಕನ್ಸರ್ನ್ ತೋರ್ಸೋಕ್ಕೆ ಯಾರೂ ಇರೋಲ್ಲ. ಇನ್ನು ಫ್ಯಾಮಿಲಿಗೆ ಅವ್ರಿಗೇನಾದರೂ ಟ್ರೈಪಾಡ್ನ ಸೋಫಾ ಮೇಲೆ ಇಟ್ಟು ವೀಡಿಯೋ ಮಾಡ್ತಾಯಿದ್ದೆ, ಟಪಾರ್ ಅಂತ ಕೆಳಗಡೆ ಕಳ್ಕೊಂಡೇ ಬಿಡ್ತು. ಸೊ ಸದ್ಯ ಟೆಂಪರ್ ಗ್ಲಾಸ್ ಒಂಚೂರು ಸ್ಕ್ರ್ಯಾಚ್ ಆಯ್ತು ಅಷ್ಟೇ. ತುಂಬ ಬೇಜಾರಾಗುತ್ತೆ ಗೈಸ್ ಒನ್ ಟೈಮ್ ಅಂತೂ. ಬೇರೆಯವರಾದರೆ ಡಿಪ್ರೆಷನ್, ಮೂಡ್ ಸ್ವಿಂಗ್, ಹಾಗೆ ಹೀಗೆ ಅಂತ ಅಂದ್ಕೊಂಡು ಹೊರಟೋಗ್ತಾರೆ ಅನಿಸುತ್ತೆ. ನಾನು ತುಂಬ ಗಟ್ಟಿಗಿತ್ತಿ ಹೇಳ್ಕೋಬೇಕು ಅಂದರೆ ಅಂಥದಕ್ಕೆಲ್ಲ ಹೋಗೋದಿಲ್ಲ. ಬೇಜಾರಾಗುತ್ತೆ, ನಿಜಕ್ಕೂ ಬೇಜಾರಾಗುತ್ತೆ. ಫೀಲಿಂಗ್ ಲೋನ್ಲಿನೆಸ್, ಒಬ್ಬಳೆ ಒಂಟಿತನ ತುಂಬ ಕಾಡುತ್ತೆ. ಅದಕ್ಕೋಸ್ಕರ ನಾನು ಕೆಲಸಕ್ಕೆ ಯಾವಾಗಲೂ ಫಸ್ಟ್ ಪ್ರಾಮುಖ್ಯತೆ. ಡಿಸ್ಟರ್ಬ್ ಆಗಬಾರ್ದು, ಬೇಡದಿರೋ ವಿಷಯಗಳು, ಬೇಡದಿರೋ ತಲೆನೋವುಗಳು ತಲೆ ಒಳಗಡೆ ಬರಬಾರ್ದು, ಬೇಡದಿರೋ ವಿಷಯಗಳು ತಲೆ ಕೊಡಬಾರ್ದು ಅಂತ ನನ್ನನ್ನು ನಾನು ಯಾವಾಗಲೂ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ನಿಮ್ಮ ಶ್ವೇತಕ್ಕ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋ ಒಂದು ಟಿಪ್ ಅಂತ ಕನ್ಸಿಡರ್ ಮಾಡಿ. ದಯವಿಟ್ಟು ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಲೈಫ್ ಕೂಡ. ಯಾಕಂದರೆ ಅವ್ರು ನಮ್ಮನ್ನು ವಿಚಾರಿಸ್ಕೊಳ್ಳಿಲ್ಲ, ಇವ್ರು ನಮ್ಮನ್ನು ವಿಚಾರಿಸ್ಕೊಳ್ಳಿಲ್ಲ, ಹಸ್ಬೆಂಡ್ ಹಂಗಂದ್ರು ಹಿಂಗಂದ್ರು, ಅವ್ರು ನಮಗೆ ಟೈಮ್ ಕೊಡಲಿಲ್ಲ, ಇವ್ರು ನಮಗೆ ಟೈಮ್ ಕೊಡಲಿಲ್ಲ. ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಕೊಡೋಕ್ಕೆ ಟೈಮ್ ಇರುತ್ತೆ, ಫ್ಯಾಮಿಲಿಗೆ, ಮನೆಗೆ, ಮಕ್ಕಳಿಗೆ ಕೊಡೋಕ್ಕೆ ಟೈಮ್ ಇರಲ್ಲ. ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಮೈಂಡು ಕಾಮಾಗಿರುತ್ತೆ, ಬೇಡದಿರೋ ಕಡೆ ತಲೆ ಹೋಗಲ್ಲ, ಬೇಡದಿರೋ ವಿಚಾರಕ್ಕೆ ತಲೆ ಹೋಗಲ್ಲ. ಇದನ್ನು ನಾನು ಅನುಭವಿಸಿದ್ದೀನಿ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವಾಗಲೂ ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಅದು ಗೊತ್ತಾಗುತ್ತೆ. ಶ್ವೇತಕ್ಕ ಹೇಳಿದ್ದು ಕರೆಕ್ಟ್. ನಮಗೆ ನಾವು ಬ್ಯುಸಿಯಾಗಿರಬೇಕು ಗೈಸ್. ಯಾವುದೋ ಒಂದು ಕೈಲಾಗಿದ್ದ ಕೆಲಸ, ಏನು ಕೆಲಸ ಇಲ್ಲ ಅಂತಂದರೆ ಏನಾದರೂ ಒಂದು ಹುಡ್ಕೊಂಡು ಮಾಡಿ ಕೆಲಸಗಳನ್ನ. ಸೊ ಲೈಫಲ್ಲಿ ಆದಷ್ಟು ಬ್ಯುಸಿಯಾಗಿರಿ, ಆವಾಗ ನೋಡಿ ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಅಂತ. ನಿಜ ಸುಳ್ಳಲ್ಲ, ಟ್ರೈ ಮಾಡಿ ನೋಡಿ, ಆಮೇಲೆ ಹೇಳಿ ನನಗೆ. ಇನ್ನು ಒಂದು ಮಾಡಬೇಕು, ಸ್ವಲ್ಪ ಟೈಲರ್ ಹತ್ರ ಹೋಗಬೇಕು. ವಿಕ್ಕಿದು ಡ್ರೆಸ್ಗಳೆಲ್ಲ ಇದೆ, ಪ್ಯಾಂಟ್ಗಳೆಲ್ಲ ಸ್ಟಿಚ್ ಬಿಚ್ಚಿಸ್ಕೊಂಡು ಬಂದಿದ್ದಾನೆ. ಅದನ್ನೆಲ್ಲ ಇದಾರ ಕೇಳಬೇಕು ಫಸ್ಟ್ ಆಫ್ ಆಲ್. ಅವರು ನೋಡ್ತೀನಿ, ಹೋದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಅಡುಗೆ ಮಾಡ್ತೀನಿ. ಸೊ ಹೀಗೆ ಒಂದಾಮೇಲೆ ಒಂದು ಥಿಂಕ್ ಮಾಡ್ಕೊಂಡು ಏನೇನಿದೆ ಹುಡ್ಕೊಂಡು ಕೆಲಸ ಮಾಡೋದು ಅಷ್ಟೇ. ಓಕೆನಾ? ಬ್ಯುಸಿಯಾಗಿರಿ ಲೈಫಲ್ಲಿ, ಬೇಡದೆಲ್ಲ ಯೋಚನೆ ಮಾಡಬೇಡಿ. ಓಕೆ ಗೈಸ್, ಟೈಲರ್ಗೆ ಫೋನ್ ಮಾಡಿದ್ದೆ, ಇದೀನಿ ಬನ್ನಿ ಅಂತ ಹೇಳಿದ್ರು. ಸೊ ಈಗ ಟೈಲರ್ ಅಂಗಡಿ ಹತ್ರ ಹೋಗಿ ಬಂದು ಸಿಗ್ತೀನಿ. ಸ್ವಲ್ಪ ಪ್ಯಾಂಟ್ಸ್ಗಳು ಎಲ್ಲ ಫುಲ್ಲು ರೀಸ್ಟಿಚ್ ಹಾಕೋಕ್ಕೆ ಕೊಟ್ಟು ಬರೋಣ. ಹೊಸ ಪ್ಯಾಂಟ್ಗಳೇ ಎಲ್ಲ ಓಪನ್ ಮಾಡ್ಕೊಂಡಿದ್ದಾನೆ ವಿಕ್ಕಿ. ಇವರು ನನ್ನ ಫ್ರೆಂಡ್ CFTR ಲೇಔಟ್ರಲ್ಲಿರೋದು ವಿದ್ಯಾ ಅಂತ ಅಂದ್ಬಿಟ್ಟು, ವಿದ್ಯಾ ಲೇಡೀಸ್ ಟೈಲರ್ ಅಂತ. ಇವಾಗ 1 ಇಯರ್ ಬ್ಯಾಕ್ ಅವರು ಹಾಸನಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ರು, ಇವಾಗ ಮತ್ತೆ ಬಂದಿದ್ದಾರೆ. ಸೊ ಖುಷಿ ಆಯಿತು. ಏನೇ ಬ್ಲೌಸ್ ಇದ್ದರೂ ನಾನು ಮುಂಚೆ ಇವ್ರ ಹತ್ರನೇ ಹೊಲಿಸ್ತಾ ಇದ್ದೆ. ಸೊ ಇವರು ಬೇರೆ ಕಡೆ ಶಿಫ್ಟ್ ಆಗಿದ್ದು ಬೇಜಾರಾಗಿತ್ತು. ಬಟ್ ಇವಾಗ ಅದೇ ಅಂಗಡಿಗೆ ಬಂದಿದ್ದಾರೆ. ಏನೋ ತರಕಾರಿ ತರೋಕ್ಕೆ ಅಂತ ಹೋಗಿದ್ರು. ಮೇಡಮ್ ಬರ್ತೀನಿ, ವೆಯ್ಟ್ ಮಾಡಿ ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ಬರ್ತಾರೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿಕೊಂಡು ನಿಂತ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ನೀವು ಪರವಾಗಿಲ್ಲ ಬನ್ನಿ. ನೀವು ಅವತ್ತು ನಾನು ಎಲ್ಲ ಮರ್ತ್ಬಿಟ್ರಿ ಅನ್ಕೊಂಡೆ. ಹೌದಾ? ಇದು ಪ್ಯಾಂಟ್ ಇದೆ, ಫುಲ್ ಸ್ಟಿಚ್ ಹಾಕ್ಬಿಡಿ. ಪರವಾಗಿಲ್ಲ, ನೀವು ಡಿಸ್ಟರ್ಬ್ ಆಯ್ತೇನೋ ತರಕಾರಿ ಏನಿಲ್ಲ, ಪರವಾಗಿಲ್ಲ. ಬರ್ಲಾ? ಆದ್ಮೇಲೆ ಫೋನ್ ಮಾಡಿ, ಇಲ್ಲಾಂದ್ರೆ ಆ ಕಡೆ ಬಂದಾಗ ಕೊಟ್ಟೋಗಿ. ರೀಸ್ಟಿಚ್ ಅಷ್ಟೇ. ಸೀರೆಗಳಿದೆ, ಆಷಾಢ ಮುಗಿಲಿಕ್ಕೆ ಕೊಡ್ತೀನಿ. ಬರ್ಲಾ? ಅಲ್ಲಿಂದ ಕೊಟ್ಟು ವಾಪಸ್ ಬರುವಾಗ ಸ್ಟೇಷನರಿ ಶಾಪ್ ನೋಡಿದೆ, ಯಾವುದೋ ಹೊಸದು.
ಸ್ವಲ್ಪ ಫೆವಿಕ್ವಿಕ್ ಗ್ಲೂ ಎಲ್ಲೆಲ್ಲೋ ಬೇಕಿತ್ತು. ನಂದು ಡಾಲರ್ ಕಿತ್ತೋಗಿದೆ, ಕತ್ತು ಚೈನ್ದು ಡಾಲ್ಫಿನ್ ಡಾಲರು. ಅದನ್ನು ಅಂಟಿಸೋಣ ಅಂತ ನೋಡೋಣ, ಟ್ರೈ ಮಾಡೋಣ ಅಂತ. ಗ್ಲೂ ಹಾಕಿ ಅಂಟಿಸೋಣ, ಅಂಟ್ಕೊಳ್ಳುತ್ತಾ ಅಂತ ಟ್ರೈ ಮಾಡೋಕ್ಕೆ ಅಂತ ಬಂದೆ. ಬಟ್ ನಾನು ಕೇಳಿದ್ದ ಅಂಗಡೀಲಿ ಏನೂ ಸಿಕ್ಕಲಿಲ್ಲ. ಇದು ಯಾವುದೋ ಹೊಸ ಶಾಪ್ ಅನ್ಕೋತೀನಿ. ಸೊ ಇಲ್ಲೇನೂ ಇಲ್ಲ ಅಂತ ಅಂದ್ಕೊಂಡು ನಾನು ರೆಗ್ಯುಲರಾಗಿ ಎಲ್ಲಿ ತೊಗೋತೀನಿ, ನಮ್ಮ ಹಳೆ ಮನೆ ಹತ್ರ ವಿಜಯಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್, ಸೊ ಸ್ಟೇಷನರಿ ಶಾಪ್, ಅಲ್ಲಿಗೂ ಕೂಡ ಬಂದೆ. ಸೊ ಅಲ್ಲೂ ಕೇಳಿದೆ. ಅದಕ್ಕೆ ಅವರು ಇಲ್ಲ ಮೇಡಮ್ ಫೆವಿಕ್ವಿಕ್ ಇದೆ, ಗ್ಲೂ ಇಲ್ಲ ಅಂತ ಹೇಳಿದ್ರು. ನಾನು ಫೆವಿಕ್ವಿಕ್ ಹಾಕ್ಬಿಟ್ಟು ಆಮೇಲೆ ಸ್ಕಿನ್ಗಿನ್ಗೆ ಅಂಟ್ಕೊಂಡು ಬೇಡಪ್ಪ ಅಂತ ಹೇಳಿಬಿಟ್ಟು ಸ್ವಲ್ಪ ಬಾಡಿ ಲೋಷನ್, ಪೌಡರ್, ಆಮೇಲೆ ನನ್ನ ಮಗಳ ಬರ್ತಡೇ ಗೈಸ್. ಸೊ ಅವಳಿಗೂ ಏನೇನೋ ಲಿಸ್ಟ್ ಹೇಳಿದ್ಲು, ಮಮ್ಮಿ ನನಗೆ ಅದು ಕೊಡಿಸು, ಮಮ್ಮಿ ನಂಗೆ ಇದು ಕೊಡಿಸು. ಆಮೇಲೆ ನನಗೆ ಫೇಸ್ ಕ್ರೀಮ್ ಆ ಥರದ್ದೆಲ್ಲ ಖಾಲಿ ಆಗಿತ್ತು. ನಾನು ಯೂಸ್ ಮಾಡೋದು ವೈಟ್ ಟೋನ್. ಸೊ ಏನೇನು ಎಸೆನ್ಷಿಯಲ್ ಇದೆ ಅದನ್ನು ಮಾತ್ರ ನಾನು ಜಾಸ್ತಿ ತೊಗೋತೀನಿ. ನಾನು ಪ್ರತಿ ಸತಿ ಮೇಕಪ್ಗೆ ಅದಕ್ಕೆ ಇದಕ್ಕೆ ಏನೂ ಇನ್ವೆಸ್ಟ್ ಮಾಡೋದೇ ಇಲ್ಲ. ಡೈಲಿ ಒಂದು ಕ್ರೀಮ್ ಹಾಕೋತೀನಿ, ಲಿಪ್ ಬಾಂಬ್ ಹಾಕೋತೀನಿ, ಅದೆರಡೇ, ಮತ್ತು ಕಾಜಲ್ ಹಾಕೋತೀನಿ. ಅದು ಬಿಟ್ಟರೆ ನಾನು ಇನ್ನು ಡೈಲಿ ಮೇಕಪ್ ಅಂತ ಏನೂ ಮಾಡಲ್ಲ. ನಾನು ಹಾಕ್ಕೊಳ್ಳೋದು ಇವಾ ಕಂಪನಿಯವ್ರದ್ದು ಲಿಪ್ ಬಾಂಬ್. ಸಡನ್ನಾಗಿ ನೋಡಿದ್ರೆ ಅದು ನಿಮ್ಗೆಲ್ರಿಗೂ ಲಿಪ್ಸ್ಟಿಕ್ ಥರ ಫೀಲ್ ಆಗುತ್ತೆ. ಸ್ವಲ್ಪ ರಂಗೋಲೆ ಪುಡಿ ನೋಡಿ, ಅದು ಒಂದು ಲಿಪ್ ಬಾಂಬ್ ತೊಗೊಂಡಿದ್ದೀನಿ. ಸೇಫ್ಟಿ ಪಿನ್ಸ್ ತೊಗೊಂಡಿದ್ದೆ. ಸೀರೆಗಳೆಲ್ಲ ಹಾಕಿದ್ದೆಲ್ಲ ಎಲ್ಲ ಕಿತ್ಕೊಂಡು ಬಿದ್ದೋಗಿತ್ತು. ಸೊ ಪಿನ್ಸ್ ಹಾಕೋಣ ಅಂತ, ಅಂದರೆ ಮೀನ್ಸ್ ಸ್ಯಾರಿಗಲ್ಲ, ಈ ಕಡೆ ಸೈಡಿಂದ ತೆಗೆದು ಕುಚ್ಚಿಗೆ ಹಾಕ್ತಾರಲ್ಲ ಆ ಥರ ಹಾಕೋಣ ಅಂತ. ಇಲ್ಲಾಂದರೆ 3rd ಫ್ಲೋರಿಂದ ಸ್ಯಾರೀಸ್ ಎಲ್ಲ ಕೆಳಗಡೆ ಬಿತ್ತು, ಗಲೀಜಾಗ್ತಾ ಇದೆ. ಹಾಗಾಗಿ ಸೇಫ್ಟಿ ಪಿನ್ಸ್ ಮತ್ತು ಕ್ಲಚಸ್ ಎಲ್ಲ ಬೇಕಿತ್ತು. ಅದೆಲ್ಲ ತೊಗೊಂಡು ಬೇಕ್ರಿಗೆ ಬಂದೆ. ಯಾಕಂದರೆ ನನ್ನ ಮಗಳು ಬರ್ಡೇ ಗೈಸ್, ನನ್ನ ಮಗಳು ಬರ್ಡೇ, ಅವಳಿಗೆ ಸರ್ಪ್ರೈಸ್ ಕೊಡೋಣ, ಅವಳಿಗೆ ಏನು ಇಷ್ಟ ಆ ಥರದ್ದು ನನ್ನ ಕೈಲಾಗಿದ್ದು ನಾನು ತೆಕ್ಕೊಡೋಣ ಅಂತ ಹೇಳಿ ಏನೇನಿದೆ ನೋಡಿ ಮಾಡಿ. ಹನಿ ಕೇಕ್ ಅಂದರೆ ನನ್ನ ಮಗನಿಗೆ ಇಷ್ಟ. ಹನಿ ಕೇಕ್ ಇದೆಯಾ ಅಂತ ಕೇಳ್ತಾ ಇದ್ದೆ. ಇದು ಪೇಸ್ಟ್ರಿನಾ ಏನು ಚಾಕ್ಲೇಟ್ ಕೇಕಾ? ಇದು 2 ಕೊಡಿ, ಅದು 1 ಕೊಡಿ ಸಿಂಗಲ್. ಒಂದು ಓರಿಯೋ ಕೊಡಿ, ಒಂದು ಮಾಮೂಲಿ ಅದು ಕೊಡಿ. ಹಾಂ, ಹೊಟ್ಟೆ ಹೊಲಿಗೆ ಕೊಡೋಕ್ಕೆ ಅಂತ ಹೋಗಿದ್ದು. ಇಷ್ಟು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ಅಡುಗೆ ಮಾಡಬೇಕು, ಉಪ್ಸಾರು ಮಾಡೋಣ. ಮೊಳಕೆ ಕಾಳು ಕಟ್ಟಿದ್ದೆ, ಸ್ವಲ್ಪ ಎತ್ತಿಟ್ಟಿದ್ದೆ, ತುಂಬ ಹೆವಿ ಆಗುತ್ತೆ ಅಂತ. ಮೊಳಕೆ ಕಾಳಿನ ಉಪ್ಸಾರು ಸೂಪರಾಗಿರುತ್ತೆ. ಮೊನ್ನೆ ಗ್ರೇವಿ ಗೊಜ್ಜು ಎಲ್ಲ ಮಾಡಿದ್ದೆ. ಸೊ ಇವಾಗ ಮೊಳಕೆ ಕಾಳಿನ ಉಪ್ಸಾರು ಮಾಡ್ತೀನಿ. ಸೂಪರಾಗಿ ಬಂದಿದೆ ಮೊಳಕೆ ಕಾಳಂತೂ, ಅಲ್ಟಿಮೇಟಾಗಿ ಬಂದಿದೆ. ಈ ರೀತಿ ಬಂದರೆ ತುಂಬ ಖುಷಿ ನನಗೆ. ಲಾಸ್ಟ್ ಟೈಮು ಇಷ್ಟು ಬಂದಿರಲಿಲ್ಲ ಮೊಳಕೆ, ಸಣ್ಣ 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 ಬಂದುಬಿಟ್ಟಿತ್ತು. ಇದನ್ನೆಲ್ಲ ಹಾಕಿ ತರಕಾರಿ ಹಾಕಿ ಉಪ್ಸಾರು ಮಾಡ್ತೀನಿ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಒಗ್ಗರಣೆ ಕೊಟ್ಟು ನಿಮಗೂ ಶೇರ್ ಮಾಡ್ತೀನಿ. ಇದನ್ನೆಲ್ಲ ಫಸ್ಟ್ ನನ್ನ ಮಗಳು ಬರ್ಡೇ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅವಳಿಗೆ ಫೇವ್ರೆಟ್ ಓರಿಯೋ ಸಿಲ್ಕ್, ಡೈರಿ ಮಿಲ್ಕ್ ಸಿಲ್ಕ್ ಓರಿಯೋ ತೊಗೊಂಡಿದ್ದೀನಿ. ಒಂದು ದೊಡ್ಡದು ಡೈರಿ ಮಿಲ್ಕ್ ತೊಗೊಂಡಿದ್ದೀನಿ. ಅವಳಿಗೆ ಸಖತ್ ಅಂದರೆ ಇಷ್ಟ, ತುಂಬ ಫೇವ್ರೆಟ್. ಗೊತ್ತಾದರೆ ಮಾತ್ರ ಖಾಲಿ ಮಾಡಿಬಿಡ್ತಾಳೆ ಒಂದಿನಕ್ಕೆ, ಔಸಿಡಬೇಕು. ಉಪ್ಸಾರು ಖಾರಕ್ಕೆ ಒಣಮೆಣ್ಸಿಕಾಯಿ, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ತರಕಾರಿನೂ ಹಾಕೋಣ ಅಂತ ಸೀಮೆ ಬದನೆಕಾಯಿ, ಗೆಡ್ಡೆಕೋಸು, ಬೀನೀಸ್ ಎಲ್ಲ ಇತ್ತು, ಕಟ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಒಣಮೆಣ್ಸಿಕಾಯಿನ ಹುರ್ಕೋತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಫಸ್ಟ್ ಸಾಸಿವೆ, ಕರಿಬೇವು, ಜಜ್ಜಿ ಬೆಳ್ಳುಳ್ಳಿ ಹಾಕಿ 2 ಒಣಮೆಣ್ಸಿಕಾಯಿ ಹಾಕಿ ಮೊಳಕೆ ಕಾಳನ್ನ ಹಾಕಿ ನೀರು ಸುಂಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಒಗ್ಗರಣೆ ಮಾಡಿ ಉಪ್ಸಾರು ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇದನ್ನೆಲ್ಲ ಬೇಯಿಸಿ ಸುರ್ಕೊಂಡು ಕೂಡ ಪಲ್ಯ ಮಾಡ್ಬೋದು. ಬಟ್ ನಾನು ಇದೇ ರೀತಿ ಸಾಂಬಾರಲ್ಲೇ ಕಾಳು ಬಿಡೋ ಥರ ಮಾಡ್ತಾಯಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ತರಕಾರಿ ಹಾಕಲ್ಲ ಒಬ್ಬೊಬ್ಬರು, ಬಟ್ ತರಕಾರಿ ಹಾಕಿ ಮಾಡಿ ನೋಡಿ. ಸೀಮೆ ಬದನೆಕಾಯಿ, ಗೆಡ್ಡೆಕೋಸು, ಬೀನೀಸ್ ಅಷ್ಟೇ ತರಕಾರಿ ಹಾಕಿ ಮಾಡಿ ನೋಡಿ, ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಸೂಪರಾಗಿ ಆಗುತ್ತೆ. ಸುಳ್ಳು ಹೇಳ್ತಾ ಇಲ್ಲ, ಖಂಡಿತ ಟ್ರೈ ಮಾಡಿ. ಉಪ್ಸಾರಿಗೆ ಬರೀ ಮೊಳಕೆ ಕಾಳು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಈ ಥರ ಉಪ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ತರಕಾರಿ ಇತ್ತು, ಸೊ ಬೀನ್ಸ್, ಗೆಡ್ಡೆಕೋಸು ಅದೆಲ್ಲ ಅದಕ್ಕೆ ಹಾಕಿದೆ. ಮಿಕ್ಸ್ ತರಕಾರಿ ಉಪ್ಸಾರು ಚೆನ್ನಾಗಿರುತ್ತೆ. ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದೆ, ಸ್ವಲ್ಪ ಇದೆ ರೈಸು, ಸೊ ಹಾಗಾಗಿ ರೈಸ್ಗೂ ಕೂಡ ಇಟ್ಕೊಂಡಿದ್ದೀನಿ. ಉಪ್ಸಾರು ಖಾರ ರುಬ್ಲಿಕ್ಕೆ ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಒಣಮೆಣ್ಸಿಕಾಯಿನೆಲ್ಲ ಹುರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಮೊಳಕೆ ಕಾಳು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿ, ಮತ್ತೆ ಎಲ್ಲ ಗಲೀಜಾಯಿತು. ಸೊಪ್ಪು ಚೆನ್ನಾಗಿದೆ ಅಂದ್ಕೊಂಡೆ, ಹೋಗಿಬಿಟ್ಟಿದೆ.
ಈಗ ತಂದ್ಕೊಡೋಕೆ ಯಾರೂ ಇಲ್ಲ, ಕಸುಕ್ ಹಾಕ್ಬೇಕು ಅದನ್ನು. ಮೊಳಕೆ ಕಾಳಿನ ತರಕಾರಿ ಸಮೇತ ಉಪ್ಸಾರು ರೆಡಿ ಆಯಿತು. ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಸಾರು ಖಾರ ಕೂಡ ರೆಡಿಯಾಗಿದೆ. ಸಖತ್ತಾಗಿದೆ. ಚಳಿಗೆ ಖಾರವಾಗಿ. ಇವತ್ತಂತೂ ಮಳೆ ನಿಲ್ತಾನೇ ಇಲ್ಲ ಗೈಸ್. ನೋಡಿ, ಮೋಡ ಮಂಜು ಮುಸುಕಿದ ವಾತಾವರಣ ಸೂಪರಾಗಿ ರೆಡಿಯಾಗಿದೆ. ಇದು ಒಂದು ಕುದೀಲಿ, ಉಪ್ಪು ಖಾರ ನೋಡಿ ನೀಟ್ ಕ್ಲೋಸ್ ಮಾಡಿಬಿಡೋಣ. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿದ್ದಾವೆ ಸಣ್ಣ ಪುಟ್ಟ, ಮಿಕ್ಸಿ ಜಾರು ಆ ಥರದ್ದೆಲ್ಲ ತೊಳ್ಕೊಂಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ. ಸಖತ್ತಾಗಿದೆ ಉಪ್ಸಾರು, ಸೂಪರಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸೊ ಮುದ್ದೆ ಒಂದು ಮಾಡಬೇಕು. ಇಷ್ಟು ಪಾತ್ರೆ ತೊಳೆದಿದ್ದೀನಿ. ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಆಯಿತು. ಸತೀಶು ಬೆಳಗ್ಗೆ ಹುರ್ರ ಅಂದ್ಕೊಂಡು ಹೋಗಿದ್ದಾರೆ. ಈಗ ಉಪ್ಸಾರು ಕೊಟ್ಬಿಟ್ಟು ಸ್ವಲ್ಪ ಕೂಲ್ ಮಾಡೋಣ. ಸತೀಶು ಉರ್ರಾಗಲಿ, ನಾವು ಕೂಲ್ ಮಾಡೋಣ. ಏನಂತೀರಾ? ಸ್ವಲ್ಪ ನನಗೆ ರುಚಿ ಕಮ್ಮಿ ಅನ್ನಿಸ್ತಾ ಇದೆ. ಚೂರು ಸಾಲ್ಟ್ ಆ್ಯಡ್ ಮಾಡೋಣ. ಜೀವನದಲ್ಲಿ ಏನು ಓದ್ಕೊಂಡೋಗ್ತೀವಿ ಗೈಸ್? ಏನೂ ಓದ್ಕೊಂಡೋಗಲ್ಲ. ಯಾವುದು ಶಾಶ್ವತ ಇಲ್ಲ ಅಲ್ವಾ? ಸೊ ಯಾಕೆ ಹಿಂಗೆ ಆಡ್ತಾರೋ ಈ ಜನಗಳು ಗೊತ್ತಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡೋಣ, ನಮ್ಮ ಕೆಲಸ ನಾವು ಮಾಡೋಣ. ಏನಂತೀರಾ? ಯಾಕೋ ಕೇಕ್ ತಿನ್ನಬೇಕು ಅನ್ನಿಸ್ತು ನನಗೆ, ತೊಗೊಂಬಂದೆ. ಬಟ್ ತಿನ್ನಲಿಕ್ಕೆ ಆಗ್ತಾಯಿಲ್ಲ. ಕೆಲಸ ಮಳೆ ಗೈಸ್, ಬಟ್ಟೆನೇ ಒಣಗ್ತಾ ಇಲ್ಲ. ಸಾಕಪ್ಪ ಈ ಮಳೆಗಾಲ. ಬಿಸಿಲಿದ್ದಾಗ ಬಿಸಿಲು, ಚಳಿ ಇದ್ದಾಗ ಚಳಿ, ಮಳೆ ಇದ್ದಾಗ ಬಳಿ. ನಂದು ಡಾಲ್ಫಿನ್ದು ಡಾಲರು ಕಟ್ಟಾಗೋಯ್ತು. ಎಷ್ಟು ವರ್ಷ ಬಳಕೆ ಬಂತು ಗೊತ್ತಾ? ಬಿಚ್ಚಿಟ್ಟಿದ್ದೀನಿ, ಬರೀ ಸರ ಹಾಕ್ಕೊಂಡಿದ್ದೀನಿ. ಡಾಲ್ಫಿನ್ ಇಲ್ಲಿತ್ತಲ್ಲ ಡಾಲ್ಫಿನ್ ಡಾಲರ್ ಕಟ್ಟಾಗೋಯ್ತು. ನೋಡ್ತೀರಾ? ತೋರಿಸ್ಲಾ? ಎಲ್ಲಿಟ್ಟೆ? ಇಲ್ಲಿಟ್ಟೆ. ಕಟ್ಟಾಗ್ಬಿಟ್ಟಿದೆ ಡಾಲ್ಫಿನ್. ಓ ಬೀಳಿಸ್ದೆ ನೋಡಿ, ಕಟ್ಟಾಗ್ಬಿಟ್ಟಿದೆ. ಇದು ಹಾಕ್ಬಿಟ್ಟು ಬೇರೆ ತೊಗೋಬೇಕು, ಇಲ್ಲ ಇದಕ್ಕೆ ರೆಡಿ ಮಾಡಿಸ್ಬೇಕು. ಜೋಪಾನವಾಗಿ ಎತ್ತಿಟ್ಟಿದ್ದೀನಿ. ಬರೀ ಸರ ಹಾಕೊಳಕ್ಕೆ ಬೋರು. ಡಾಲರ್ ಬೇಕು ನನಗೆ. ಫಸ್ಟ್ ಇವತ್ತು ಆ ಕೆಲಸ, ಸಂಜೆ ಮೇಲೆ ಸ್ಟೇಟ್ ಯಾವನ್. ಇವತ್ತಂತೂ ಮನಸ್ಸಿಗೆ ತುಂಬ ಬೇಜಾರಾಗ್ತಾಯಿತ್ತು. ಲಾಸ್ಟ್ ಸತೀಶ್ ಅವರ ಅಣ್ಣನ ಮನೆಗೆ ಹೋಗಿದ್ವಿ. ಅಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು. ಅದು ಮನಸ್ಸಿಗೆ ತುಂಬಾ ನೋವು ಕೊಡ್ತು. ಆ ವಿಷಯ ಮತ್ತು ಸತೀಶ್ ನಡ್ಕೊಳ್ಳೋಂಥ ವಿಷಯ. ಯಾಕಂದರೆ ಇವ್ರದ್ದೆಲ್ಲ ಒಂದೇ ಬ್ಲಡ್ ಗೈಸ್. ಸೊ ನನಗದು ತುಂಬ ಹರ್ಟ್ ಆಯಿತು. ಬೇಜಾರಾದಾಗ ಮನಸ್ಸಿಗೆ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಈ ನಡುವೆ ಯೂಟ್ಯೂಬು ಅದು ಇದು ಅಂತ ಮಾಡ್ತೀನಿ, ತುಂಬ ತಿಂದ್ಬಿಡ್ತೀನಿ. ಸುಮಾರು ಜನ ದಪ್ಪ ಆಗಿದ್ದೀರಾ ಅಂತ ಹೇಳ್ತಾಯಿದ್ರು. ನಿದ್ರೆ ಕಮ್ಮಿ ಆಗಿರೋದಕ್ಕೆ ವೆಯ್ಟ್ ಗೇನ್ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ. ಸೊ ತುಂಬ ಬೇಜಾರಾಗ್ತಾಯಿತ್ತಲ್ವ. ಕೇಕ್ ತಂದೆ ಅಲ್ವಾ, ಕೂತ್ಕೊಂಡು ಬಾರಿಸ್ತಾ ಇದ್ದೀನಿ. ಫಸ್ಟಿಗೆ ಮಾವಿನ ಹಣ್ಣು ತಿಂದ್ಬಿಟ್ಟೆ, ಸ್ವಲ್ಪ ನೇರಳೆ ಹಣ್ಣು ತಿಂದೆ ಫಸ್ಟಿಗೆ. ಆಮೇಲೆ ಸಾಂಬಾರು ಆಗೋಷ್ಟರಲ್ಲಿ ಮಾವಿನ ಹಣ್ಣು ತಿಂದೆ. ಆಮೇಲೆ ಇವಾಗ ಕೇಕ್ ಬಾರಿಸ್ತಾ ಇದ್ದೀನಿ. ಸ್ವಂತ ಅನುಭವದ ಒಂದು ಮಾತು ಹೇಳ್ತೀನಿ. ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಈ ಪ್ರಪಂಚ ಯಾವ ಕಡೆ ಹೋಗ್ತಾ ಇದೆಯೋ ಏನೋ ಗೊತ್ತಾಗಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಎಲ್ಲರೂ ಬ್ಯುಸಿ ಇರ್ತಾರೆ ಅವ್ರ ಲೈಫಲ್ಲಿ. ಎಲ್ಲರೂ ಪ್ರತಿಯೊಬ್ಬರು ಬ್ಯುಸಿ ಇದ್ದೇ ಇರ್ತಾರೆ. ನೀವು ಅವ್ರ ಮನೆ ಬಾಗಿಲಿಗೆ ಹೋಗಿ ಕರೆದಿದ್ದಕ್ಕೆ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದಿರ್ತಾರೆ. ಬಂದ ಮೇಲೆ ಒಂದು ಮಾತಾಡ್ಸೋದು, ಒಂದು ಚೆನ್ನಾಗಿದ್ದೀರಾ, ಇವಾಗ ಬಂದ್ರ, ಏನೂ ಕಳ್ಕೊಳ್ಳಲ್ಲ ಅಲ್ವಾ? ಯಾರಪ್ಪನ ಮನೆ ಆಸ್ತಿ ಯಾರೂ ಕಿತ್ಕೊಳಕ್ಕೆ ಬಂದಿರಲ್ಲ, ಅಥವಾ ಯಾರು ಏನು ಕಮ್ಮಿನೂ ಇರಲ್ಲ. ಅಂಥದ್ರಲ್ಲಿ ಮಾತಾಡ್ಸೋದ್ರಿಂದ, ಇವಾಗ ಬಂದರೆ ಚೆನ್ನಾಗಿದ್ದೀರಾ ಅಂತ ಒಂದು ಮಾತು ಅನ್ನೋದ್ರಿಂದ ಕಳ್ಕೊಳ್ಳೋವಂಥದ್ದು ಏನೂ ಇಲ್ಲ. ಯಕ್ಷ ಪ್ರಶ್ನೆ, ಏನು ಕಳ್ಕೊಂಡ್ಬಿಡ್ತೀವ? ಏನೂ ಕಳ್ಕೊಳ್ಳಲ್ಲ. ಅಂಥದ್ರಲ್ಲಿ ಯಾಕೆ ಕರೆದಿರ್ತೀರಾ? ನೀವು ಕರೆದಿದ್ದಕ್ಕೆ ತಾನೇ ಅವ್ರು ನಿಮ್ಮ ಮನೆ ಬಾಗ್ಲಿಗೆ ಬಂದಿರ್ತಾರೆ. ಕರೆದ್ಬಿಟ್ಟು ನೋಡಿದ್ರು ನೋಡದೇ ಇರೋರ ಥರ ಇರೋದು ಇದ್ಯಾವ್ರ ಸೀಮೆ ಸಂಪ್ರದಾಯ? ದೇವರು ನಾವು ಮಾಡೋ ಭಕ್ತಿ ಪೂಜೆ ಎಲ್ಲಾನು ನೋಡ್ತಾನೆ ಅಂತ ನಾವು ಅಂದ್ಕೊಳ್ಳೋವಾಗ ನಾವು ಮಾಡೋ ಇಂಥ ಕೆಲಸಗಳು, ಏನು ಹೇಳಿ, ನಾವು ಇಂಥ ಕೆಲಸ ಮಾಡ್ತೀವಲ್ಲ, ನೋಡಿದ್ರು ನೋಡ್ದಂಗಿರೋದು, ಮಾತಾಡ್ಸ್ಬಿಟ್ರೆ ಮುತ್ತು ಹೊಡೆದೋಗುತ್ತೆ ಏನೋ ಅನ್ನೋ ಥರ ಇರೋದು, ಅಂಥ ಕೆಲಸಗಳನ್ನೇ ದೇವರು ಫಸ್ಟ್ ನೋಡೋದು. ನಾವು ಮಾಡೋ ಪೂಜೆ ಪುನಸ್ಕಾರ ಸೆಕೆಂಡ್ರಿ, ಎಲ್ಲರೂ ಮಾಡ್ತಾರೆ. ಇಂಥ ಕೆಲಸಗಳು ಮಾಡ್ತೀವಲ್ಲ, ಅದನ್ನೇ ಫಸ್ಟ್ ದೇವ್ರು ನೋಡೋದು.
ಸ್ವಂತ ಅನುಭವ ಅಂತ ಹೇಳಿದೆ. ಸೊ ತಿದ್ಕೊಳ್ಳಿ, ಒತ್ಕೊಂಡು ಹೋಗಂಥದ್ದು ಏನೂ ಇಲ್ಲ ಗೈಸ್. ಇವತ್ತಿನ ಪ್ರಪಂಚ ನಶ್ವರಕಾಯ ನಂಬದಿರಯ್ಯ. ನೀರಿನ ಮೇಲಿನ ಜೀವನ ಗುಳ್ಳೆ, ನೀರಿನ ಮೇಲಿನ ಗುಳ್ಳೆ ಈ ಜೀವನ. ಇವತ್ತಿದ್ದವ್ರು ನಾಳೆ ಇರ್ತೀವೋ ಇರಲ್ವೋ. ಏನಕ್ಕೆ ಈ ಮನಸ್ತಾಪ, ಹಾಗೆ ದ್ವೇಷ? ಎಷ್ಟು ದಿನ? ತುಂಬ ಬೇಜಾರಾದಾಗ ತುಂಬ ತಿಂತೀನಿ. ನೀವು ಹಾಗೇನಾ? ಫಸ್ಟು ಏನು ತಿಂದೆ ಮರ್ತೋಯ್ತು, ಮಾವಿನ ಹಣ್ಣು ತಿಂದೆ. ನೆಕ್ಸ್ಟು ಕೇಕ್ ತಿಂದೆ. ಈಗ ನುಪ್ಪಟ್ಟು ತಿಂತಾಯಿದ್ದೀನಿ. ಯಾಕೆ ಬೇಜಾರಂದರೆ ಡೈಲಿ ಎರಡೆರಡು ಥರ ನಾನು ಮಾಡ್ತೀನಿ, ಅದು ನಿಮಗೂ ಗೊತ್ತು. ಇವತ್ತು ಗುರುವಾರ ಬೇರೆ, ವಾರ ಬೇರೆ, ಪೂಜೆ ಬೇರೆ, ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಇವತ್ತು ಒಂದಿನ ಚಪಾತಿ ಮಾಡಿಲ್ಲ ಅಂದ್ಬಿಟ್ಟು ಎಷ್ಟು ಹರಟಾಗ್ತಾಯಿದೆ ನೋಡಿ ನನಗೆ. ಗಂಡಸ್ರ ಇಷ್ಟ ಅಂತ, ನಿಮ್ಮ ಮನೇಲೂ ಹಿಂಗೇನಾ? ಅದಕ್ಕೆ ಬೇಜಾರಾಯಿತು. ಇಷ್ಟು ತಿಂದ್ಬಿಟ್ಟು ಬಂದು ತಿಂದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ಹೋಗ್ತಾರೆ. ಬೇಜಾರಾಗುತ್ತೆ ಅಲ್ವಾ ಗೈಸ್? ಕಷ್ಟಪಟ್ಟು ಮಾಡಿರೋದಕ್ಕೆ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು. ಒಂದಿನ ರೈಸ್ ತಿಂದ್ಬಿಟ್ರೆ ಏನಾಗ್ಬಿಡುತ್ತೆ? ಹೋಗ್ಲಿ ಪಾಪ ಅಂತ ಉಪ್ಸಾರು ಮಾಡಿದೆ, ಅವ್ರ ಫೇವ್ರೇಟ್ ಅಂತ. ಸಿಟ್ಟು ನಮಗೂ ಬರುತ್ತೆ ಗೈಸ್. ಅದು ಹೆಂಗಾದ್ರೂ ಆಗಲಿ, ತುಂಬ ಬೇಜಾರಾದಾಗ ನಾನು ತುಂಬ ತಿಂತೀನಿ. ನೀವು ತಿಂತೀರಾ? ಕಮೆಂಟ್ ಮಾಡಿ. ಸ್ವಲ್ಪ ರೆಸ್ಟ್ ಮಾಡಬೇಕು, ತೋರಣ ಎಲ್ಲ ಮಾಡಾಗಿದೆ. ತಲೆ ನೋವು ಬಂದುಬಿಡುತ್ತೆ ಇಲ್ಲ ಅಂದರೆ. ಓಕೆ, ಸ್ಟೇಟ್ಯೂನ್. ಬೇಜಾರಾಗಿತ್ತು ಅಂತ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಸತೀಶ್ ಬಂದು ಡೋರ್ ನಾಕ್ ಮಾಡಿದಾಗಲೇ ಎಚ್ಚರಿಕೆ ಆಗಿತ್ತು. ಸೊ ನಾನು ಏನೇನು ಬರೆದಿದ್ದೆ ಲೀಸ್ಟು ಎಲ್ಲ ತೊಗೊಂಬಂದಿದ್ದಾರೆ. ಫ್ರೂಟ್ಸು, ತುಳಸಿ ಹಾರ, ಚೆಂಡು ಹೂವು, ಪೂಜೆಗೆ ಏನೇನು ಬೇಕಲ್ಲ ಎಲ್ಲ ತೊಗೊಂಬಂದಿದ್ದಾರೆ. ಅವರಾಗಿದ್ದವರು ಮಾತಾಡ್ಸೋ ತನಕ ನಾನು ಇವತ್ತು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಬಂದ ತಕ್ಷಣ ಆಯಿತಾ ಆಗಿಲ್ವಾ, ಹೊಟ್ಟೆ ಹಶ್ವುತ್ತಾ ಇದೆ ಅಂದರು. ಪಾಪ ಹೊಟ್ಟೆ ಎಲ್ಲ ಉರಿದೋಯ್ತು. ನಾನಿನ್ನೂ ಮುದ್ದೆ ಮಾಡಿರಲಿಲ್ಲ. 5-10 ನಿಮಿಷ ಕೈಕಾಲು ತೊಳ್ಕೊಂಡು ಕೂತ್ಕೊಳ್ಳಿ, ಮಾಡಿಕೊಡ್ತೀನಿ ಅಂತ ಹೇಳಿ ಬಿಸಿ ಬಿಸಿ ಮುದ್ದೆ ಮಾಡಿ ಮೊಳಕೆ ಕಾಳಿನ ಸಾಂಬಾರು ಜೊತೆ ತುಪ್ಪ, ಉಪ್ಸಾರು, ಖಾರ ಎಲ್ಲ ಹಾಕಿ ಕೊಟ್ಟೆ. ಟಿ ವಿ ನ್ಯೂಸ್ ನೋಡಿಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಅವರು ಊಟ ಮಾಡಿ ಅವ್ರು ಚೆನ್ನಾಗಿದ್ರೇ ನನಗೆ ಸಮಾಧಾನ. ಅವ್ರು ಏನೇ ಅನ್ನಲಿ, ಏನೇ ಬಿಡಲಿ, ಮನ್ಸಿಗೇನೋ ಒಂಥರ ಬೆಳಿಗ್ಗೆಯಿಂದ ಕಲರವ ಕಸಿ ಬಿಸಿ ಥರ. ಇಲ್ಲೇ ಇಟ್ಬಿಟ್ಟು ಹೋಗಿದ್ನಲ್ಲ ಹಿಂಗ, ನೀ ತಾನೇ ಎತ್ಕೊಂಡಿರೋನು ಅದನ್ನ. ಇದು ಫೋನ್ ಸೆಟ್ ಇದ್ದಿದ್ನ ದಾರ್ದುಂಡೆ ಇಲ್ಲಪ್ಪ. ಯಾಕೋ ನಾನು ಅಂದಿದ್ದು ನಿನಗೆ, ಸಾಂಬಾರು ತಗೊಂಡಾಗ ಅಲ್ಲೋಗಿ ಊಟ ಮಾಡೋ ಬದಲು ಕುಕ್ಕರ ಇಲ್ಲಿ ತಂದ್ಬಿಟ್ಟು ಊಟ ಮಾಡ. ಅಲ್ಲಿಗೆ ತಗೋಯ್ತೀರಾ? ಊಟ ಮಾಡ್ಕೊಂಡು ಬರ್ತೀರಾ? ನೋಡು ತಗೋಯ್ತು ಒಂಡಕ್ಕೆ ನೋಡು ಬಗ್ಗೆ. ನೀನೇ ದನ ಕಣೋ ನೀನು. ನಿಧಾನ, ತಾಳ್ಮೆ ಇಲ್ಲ ನಿನಗೆ. ಇಲ್ಲಿ ಇಟ್ಬಿಟ್ಟು ಹೋಗಿದ್ನಲ್ಲ ನಾವು ಕೆಳಗೆ ಅನ್ನ ಸುರಿದು ಇಲ್ಲ ಕೆಳಗಡೆ ಇಲ್ಲ ಬಿಡು. ನಾವು ಇಲ್ಲಿ ಇಲ್ಲಿದ್ದು ಸುರಿದ್ರು. ಅಡಿಗೆ ಕೆಲಸಕ್ಕೆ ಬರ್ಬಿಟ್ಟು ಫೋನ್ ಸಿಗ್ತಾನೆ. ಅಷ್ಟೊತ್ತಿನ ಅಷ್ಟೇ ಫೋನ್ ಸಿಗೋದು. ನೀನ್ ಬರಲ್ಲ ಕಣ. ನಾನು ನೋಡಿಲಿ ನೀಟಾಗಿ ಮಾಡಾಯ್ತು. ಪಕ್ಕಕ್ಕೆ ಮಾಡು. ಅವ್ನು ಫೋನ್ ಮಾಡು, ಅವನ್ಗೆ. ಅವ್ನು ಬರಲ್ಲ ಕಂದ್ ಮಾಡು. ಮುಂದಕ್ಕೆ ಬರ. ಅದೇಕ ಮೂಲೆಗೆ ಹೋಗಿದೀಯ? ಹೂವಲ್ಲಿ ಎಟಕ್ಸ್ತಾವ. ಬೆಂಗಳೂರಿಂದ ಒಂದೊಂದು ಓಪನ್ ಮಾಡಿದ್ದಾರೆ. ಆಯ್ತಾಯ್ತು ಅಂತ ಬೆಳಗ್ಗೆಯಿಂದ ಬೇಜಾರಾಗಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು. ಯಾಕಂದರೆ ಬೇಗ 1 ಅವರ್ ಅಷ್ಟರಲ್ಲಿ ಇವತ್ತಿನ ಕೆಲಸ ಎಲ್ಲ ಮುಗೀತು. ನಮ್ಮ ಹುಡುಗರು ಕೂಡ ನನಗೆ ಬಂದು ಎಲ್ಲ ಕೆಲಸ ಮಾಡಿ ಕೊಟ್ಟರು. ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸತೀಶ್ಗೆ ಮಸಾಲ ಚಾಯ್ ಕೂಡ ಮಾಡಿಕೊಟ್ಟೆ. ಟೀ ಅಂದರೆ ಫೇವ್ರೇಟ್ ಅವ್ರಿಗೆ. ಸೊ ತಕ್ಕ ಮಟ್ಟಿಗೆ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ನಾನು 1 ಗಂಟೆ ರಾತ್ರಿಗೆ ಎದ್ದೇಳ್ತೀನೋ ಅಥವಾ 1:15ಗೆ ಎದ್ದೇಳ್ತೀನೋ ಗೊತ್ತಿಲ್ಲ. ಇವಾಗೆಲ್ಲ ಒಂದು ಸ್ವಲ್ಪ ಬಾಗಿಲಿಗೆಲ್ಲ ತೋರಣ ಹಾಕಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ. ಇವತ್ತು ಬರೀ ಯೆಲ್ಲೋ ಕಲರ್ ತಂದು
ತಂದಿದ್ರು. ಆರೆಂಜ್ ಕಲರ್ ಚೆಂಡು ಹೂವು ತಂದಿರಲಿಲ್ಲ. ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಕೈಕಾಲು ಮುಖ ತೊಳೆಸಿ ಓದ್ಸಕ್ಕೆ ಕೂರಿಸ್ಕೊಂಡೆ. ಸೆಕೆಂಡ್ ಲೆಸನ್ ಹಿಂದೆ ಹಾಕಿ 2ನೇ ಆಯಿಂದ 2ನೇ ಕೀ ಗಂಟ 2 ಲೆಸನ್. ಆಮೇಲೆ ವರ್ಣಮಾಲ, ಆಮೇಲೆ ಸೈನ್ಸು ಹೇಳಿಲ್ಲ, ಇನ್ನು ಮ್ಯಾಥ್ಸು ಹೇಳಿಲ್ಲ. ಮ್ಯಾಥ್ಸು ಫಸ್ಟ್ ಲೆಸನ್ ಸೆಕೆಂಡ್ ಲೆಸನ್ ಮಾಡಿರೋ ಅಷ್ಟು ಬೇಸಿಕ್ ಬಿಟ್ಟು. ಒಂದು ನಿಮಿಷ ಕೇಳು, ನೀವು ಸಣ್ಣ ಮಕ್ಕಳಲ್ಲ, ಅವ್ರ ಪೋರ್ಷನ್ಸ್ ಎಲ್ಲ ಹೇಳಕ್ಕೆ ಕ್ಲಾಸ್ ರೂಮಲ್ಲೇ ಹೇಳಿರ್ತಾರೆ ಅವರು. ಅದೇ. ಆಮೇಲೆ ಇನ್ನೇ ಸಬ್ಜೆಕ್ಟು ಸೈನ್ಸು ಫಸ್ಟ್ ಲೆಸನ್ ಇವಾಗ 3ನೇ ಪಾಠ ಮಾಡ್ತವ್ರೆ. ನಾಳೆಯಿಂದ ಪಾಠ ಬಳಸ್ತಾರೆ. ಸೋಷಿಯಲ್ 2 ಪಾಠ. ನಾನು ನಮಗಿನ್ನ ಹೇಳಿಲ್ಲ, ನಾನು ಅನ್ಕೊಂಡಿದ್ದೀನಿ 2 ಪಾಠ. ತೆಗಿ ಓಪನ್ ಮಾಡು ಬೇಗ. ಟೈಮ್ ಇಲ್ಲ ನನಗೆ. ನಾನು ನನ್ನ ಬರ್ಡೇ ಮುಗಿಸ್ಕೊಂಡು ಎಲ್ಲ ಮಾಡೋದು. ನೀ ತೆಗಿ, ಓಪನ್ ಮಾಡು. ನಾನು ಬರ್ಡೇ ಮುಗಿಸಿ ನಾವೆಷ್ಟೇ ಬ್ಯುಸಿಯಾಗಿದ್ರು, ನಮ್ಮ ಕೆಲಸ ಎಷ್ಟೇ ಇದ್ದರೂ ಕೂಡ ನಾವು ಮಕ್ಕಳು ಬಂದ ತಕ್ಷಣ ಅವ್ರಿಗೊಂಚೂರು ಏನಾದರೂ ತಿನ್ನಕ್ಕೆ ಕೊಟ್ಟು ಕೈಕಾಲು ಮುಖ ತೊಳೆಸಿ ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ಕೂರಿಸ್ಕೊಂಡು ಓದಿಸೋದು ಬರ್ಸೋದು ಮಾಡ್ಕೋಬೇಕು. ಕಾರಣ ಟೈಮ್ ಇಲ್ಲ ಗೈಸ್. ಇಬ್ರಿಗೂ ಅಟ್ ಎ ಟೈಮ್ ಓದಿಸ್ಬೇಕು ಬರೆಸ್ಬೇಕು ಅಂದಾಗ ನಮಗೆ, ಎಸ್ಪೆಷಲಿ ನನಗೆ, ಯಾಕಂದರೆ ಸತೀಶ್ ಈ ಥರದ್ರಲ್ಲೆಲ್ಲ ಅವರು ಇನ್ವಾಲ್ವೇ ಆಗೋದಿಲ್ಲ. ಸೊ ಇಬ್ರಿಗೂ ಒಂದೇ ಸ್ಕೂಲ್ ಆಗಿರೋದ್ರಿಂದ, ಒಟ್ಟಿಗೆ ಟೆಸ್ಟ್ ಇರೋದ್ರಿಂದ ನನಗೇ ಐ ರಿಸ್ಕ್ ಐ ಬರ್ಡನ್ ಅಂತಲೇ ಹೇಳ್ಬೋದು. ಮಕ್ಕಳು ಓದಬೇಕಲ್ಲ ಬರೀಬೇಕಲ್ಲ ಅಂತ ಏನೂ ಹೇಳಿಲ್ಲ ಅಮ್ಮ, ಸ್ಕೂಲಲ್ಲಿ ಏನೂ ಹೇಳಿಲ್ಲ ಅಮ್ಮ ಅಂತ ವಾದ ಮಾಡ್ತಾರೆ. ಇದು ಎಲ್ಲರ ಮನೆಯಲ್ಲೂ ಆಗುತ್ತೆ, ಅದು ಗೊತ್ತು. ಬಟ್ ನಾವು ಸ್ವಲ್ಪ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಮೆಸೇಜ್ ಎಲ್ಲ ನೋಡಿಕೊಂಡು ನಾವೇ ಟೇಕ್ ಕೇರ್ ಮಾಡಬೇಕು. ಗಂಡಸ್ರಂತೂ ಈ ಜವಾಬ್ದಾರಿ ತೊಗೊಳೋದಿಲ್ಲ. ನಮ್ಮ ಮನೇಲಂತೂ ಇದೇ ರಾಮಾಯಣ ನಡೀತಾ ಇರುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಳ್ರಿ ಅವ್ರ ಮುಂದೆ, ತೆಗೀರಿ, ಓದಿ ಏನು ಬರೆದಿದ್ದೀರಾ ತೆಗೀರಿ ಅಂತ ಕೇಳಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಮನೇಲಂತೂ ಇಲ್ಲಮ್ಮ ನಂಗೆ ಫ್ರೀ ಇಲ್ಲ, ನೀನೇ ಓದಿಸ್ಕೊ ಅಂತ ಹೇಳ್ಬಿಡ್ತಾರೆ. ರಾತ್ರಿ 9 ಗಂಟೆ ಇವರಿಬ್ರದ್ದು ಓದಿ ಮುಗಿಸೋ ತನಕ, ಯಾಕಂದರೆ ಇಬ್ರಿಗೂ ಟೆಸ್ಟ್ ಇರೋದ್ರಿಂದ. ಸೊ ಜೊತೆಲೇ ಕುತ್ಕೋಬೇಕು ನಾನು ಕೂಡ. ಸೊ ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ ಗ್ಯಾಪಲ್ಲಿ. ಈಗ ಚಪಾತಿ ಅರಿತಾ ಇದ್ದೀನಿ. ಕೆಳಗಡೆ ನಮ್ಮ ಹುಡುಗರು ಇದ್ದರು, ಅಕ್ಕ ನನಗೂ ಹಾಕ್ಕೊಡಕ್ಕ ಅಂತ ಅವರು ಕೂಡ ಕೇಳ್ತಾಯಿದ್ರು. ಇವರು 3 ಜನಕ್ಕೂ ಬಿಸಿ ಬಿಸಿ ಹಾಕ್ಕೊಟ್ಬಿಟ್ಟೆ. ಬೇಗ ತಿಂದು ಬೇಗ ಮಲ್ಕೊಂಡ್ರೆ ನಾನು ಬೇಗ ಅಡುಗೆ ಮನೆ ಕ್ಲೀನ್ ಮಾಡಿ ಅಡುಗೆ ಮನೆ ಕೆಲಸ ಮುಗಿಸಿ ನಾನು ತಿಂದು ಮಲ್ಕೋಬೋದು. ಸೊ ಬೇಗ ಹುಡುಗರು ಕೂಡ, ಅವ್ರಿಗೂ ಕೂಡ 2-3 ಒಟ್ಟಿಗೆ ಇವತ್ತು ಒಂದು 20-22 ಚಪಾತಿ ಮಾಡಿದ್ದೆ. ಇಷ್ಟೆಲ್ಲ ಕೆಲಸ ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಒಳಗೆ ತಂದೋ ಏನೋ ತಗೋ ತಿಳಿಸರ್, ಬಿಸಿ ಮಾಡಿದ್ದೀನಿ. ಬಸ್ ಅಕ್ಕವ್ರು 3 ಗಂಟೆಗೆ ಹೇಳ್ತಾರ, ಅವತ್ತಿಗೆ ಎದ್ದು ಬಿಡ್ತೀನಿ ಬಿಡಿ. ಅಕ್ಕವರು 4 ಆಯ್ತು ಅಷ್ಟೇ. ತಗೋ ತಿಳಿಸರ್, ತಗೋ ಸಾಕಾ ಬಸ್. ಅಯ್ಯೋ ಲೋ, ನೀ ತಗೊಂಡೋಗೋ ಸುಮ್ಮನೆ. ನನ್ನ ವಿಷಯ ನಿಂಗೆ ಯಾಕೋ? ನಾ ಎಷ್ಟೊತ್ಗಾರ ಎದ್ದೊಳ್ತೀನಿ. ನೀನು ಹೋಗಿ ಊಟ ಮಾಡ್ಬಿಟ್ಟು ಮಲ್ಕೋಗೋಗ. ನೀನು 3 ಗಂಟೆಗೆ ಎದ್ದಿಲ್ವಾ? ಲೋ ಹೋಗೋ ನೀನು. ಬಸ್ ನೀನು ಹೋಗೋ, ಹೇಳಿ ಅವರು. ಆಮೇಲೆ ನಾನು ಇದಾಗ್ತೀನಿ. ಹೋಗು ನೀನು. ನಿನ್ ಕೆಲಸ ನೀನ್ ಮಾಡಪ್ಪ, ನನ್ನ ಕೆಲಸ ನಂಗೆ ಗೊತ್ತ, ನಾ ಮಾಡ್ತೀನಿ. ಮತ್ತೆ ಕಣಿ ಆಡ್ಬಾರ್ದು ನನಗೆ. ಈಗ ನಿದ್ದೆ ಬರ್ತಾ ಇಲ್ಲ, ಓದುವಾಗ ಮಾತ್ರ ನಿದ್ದೆ ಬರುತ್ತೆ ನಿನಗೆ. ಗೈಸ್, ರಾತ್ರಿ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಚಪಾತಿ ತಿಂದು ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡಾಗ 10:30-11 ಗಂಟೆ ಮೇ ಬಿ. ಏನಾಯಿತು ನೆಕ್ಸ್ಟ್ ಡೇಯಿಂದ ಎಷ್ಟೊತ್ತಿಗೆದ್ದೆ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಮೊಸರು ಉಪ್ಪು ಸರ್ಕಾರ ಹಾಕ್ಕೊಂಡು ಚಪಾತಿ ತಿಂದೆ. ಸೂಪರಾಗಿತ್ತು ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಹೀಗೆ ನೋಡ್ತಾ ಇರಿ ಅಂತ ಹೇಳ್ತಾ, ಸತೀಶು 3 ಗಂಟೆಗೆ ಎದ್ದೇಳ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಬಟ್ ನಾನು ಎಷ್ಟೊತ್ತಿಗೆದ್ದೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಬಾಯ್, ಲವ್ ಯು, ಟೇಕ್ ಕೇರ್.